ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಟ್ವಿಂಕ್ಲಿಂಗ್ ವಾಟರ್ ಮೆಲನ್ ಅನ್ನೋ ಸೀರೀಸ್ ನ 24th ಎಪಿಸೋಡ್ ನ ನೋಡೋಣ. ಇದೇ ಫೈನಲ್ ಎಪಿಸೋಡ್, ಯಾರು ಮಿಸ್ ಮಾಡ್ಕೋಬೇಡಿ, ತುಂಬಾನೇ ಚೆನ್ನಾಗಿದೆ ಈ ಸೀರೀಸ್. ಪ್ಲಸ್ ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಚೆನ್ನಾಗಿದೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಬಂದು ವಿಡಾಶಪ್ಪ ಅಂಕಲ್ ಅವ್ರ ಅಂಗಡಿ ಕಡೆ ಓಡೋಗ್ತಾ ಇರ್ಬೇಕಾದ್ರೆ ಅವ್ನಿಗೆ ಇನ್ನೇನು ಆಕ್ಸಿಡೆಂಟ್ ಆಗೋ ಮೂಮೆಂಟ್ ಅಲ್ಲಿ ಇರ್ತಾನೆ. ಆ ಟೈಮ್ ಅಲ್ಲಿ ಚಾಯ್ ಅವರೇ ಬಂದು ಅವ್ನ ಕಾಪಾಡೋದು. ಅದರಿಂದ ಚಾಯ್ಗೆ ಬಲವಾಗಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇದನ್ನ ನೋಡಿ ಇವನ ಕೂಡ ಶಾಕ್ ಆಗಿರ್ತಾಳೆ. ಅದೇ ಟೈಮ್ ಅಲ್ಲಿ ಯಾರಪ್ಪ ಆಕ್ಸಿಡೆಂಟ್ ಮಾಡಿದ್ದು ಅಂತ ತೋರಿಸ್ತಾರೆ. ಆಕ್ಸಿಡೆಂಟ್ ಮಾಡಿದ್ ಬೇರೆ ಯಾರು ಅಲ್ಲ, ಆ ಪ್ರಿನ್ಸಿಪಲ್ ಲೇಡಿ ಅವ್ರ ಮಗನೇ. ಆಕ್ಚುಲಿ ಅವನೇನಕ್ಕೆ ಈಗ ನಮ್ ಹೀರೋ ಮೇಲೆ ಕೋಪವಾಗಿದ್ದಾನೆ ಅಂತ ನೋಡಿದ್ರೆ, ಪ್ರಿನ್ಸಿಪಲ್ ಲೇಡಿ ಬಂದು ಅವ್ರ ಮಗನ ಸರಿಯಾಗಿ ಹೊಡೆದಿರ್ತಾರೆ. ನಿನಗ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಇಷ್ಟು ವರ್ಷದಿಂದ ನೀನ್ ಅವ್ರ ಜೊತೆ ಇದೆಯಾ, ಸ್ವಲ್ಪ ಆದ್ರೂ ನೀನ್ ನಂಬಿಕೆ ಸಂಪಾದನೆ ಮಾಡ್ಕೊಂಡಿದ್ಯಾ? ಆದ್ರೆ ಇವ್ನು ಯಾರಂತಾನೆ ಗೊತ್ತಿಲ್ಲ, ಎಲ್ಲಿಂದ ಬಂತ ಅಂತ ಕೂಡ ಗೊತ್ತಿಲ್ಲ. ಆದ್ರೆ ನೋಡು ನಿಮ್ಮಪ್ಪ ಅವನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ಮನೆಯವರೆಗೂ ಕರ್ಕೊಂಡ್ ಬಂದ್ ಇಟ್ಕೊಳ್ಳೋ ಅಷ್ಟು. ಆದ್ರೆ ನಿನ್ಕೆಲ್ಲ ನಂಬಿಕೆ ಸಂಪಾದನೆ ಮಾಡಕ್ಕಾಗಿಲ್ವಲ್ಲ, ನೀನ್ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೀರೋಗೆ ಕಂಪೇರ್ ಮಾಡಿ ಅವನ ಮಾತಾಡಿರೋದ್ರಿಂದ ಅವ್ನಿಗೆ ಸಖತ್ ಕೋಪ ಬರುತ್ತೆ. ಅದ್ರಿಂದಾನೇ ಅವನು ಹೀರೋನ್ ಹೆಂಗಾದ್ರೂ ಮಾಡಿ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಹೀರೋ ಕರೆಕ್ಟ್ ಆಗಿ ಇದೇ ಜಾಗದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಫುಲ್ ಆಗಿ ಕುಡಿದ್ಬಿಟ್ಟು ಅವ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೇಕು ಅಂತ ಜಾಕೆ ಬರೋದು. ಆದ್ರೆ ನಮ್ ಹೀರೋನ್ ಹೆಂಗೋ ತಪ್ಪಿಸ್ಬಿಟ್ಟು ಪಾಪ ಚಾಯ್ ಬಂದು ಕಾರ್ ಕೆಳಗಡೆ ಬಿದ್ದು ಅವ್ರಿಗೆ ಈ ತರ ಗಾಯ ಆಗೋಯ್ತು. ಅಷ್ಟೆಲ್ಲ ಇದನ್ನ ನೋಡಲ್ ಎಲ್ಲರೂ ಶಾಕ್ ಅಲ್ಲಿ ಇರ್ತಾರೆ. ಆದ್ರೆ ಅವನು ನಮ್ಗೆ ಯಾಕೆ ಬಂತು ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಇವನ ಕೂಡ ಅಲ್ಲೇ ಇದ್ದಿರ್ತಾಳಲ್ಲ, ಅವಳು ಬಂದು ಕಾರ್ ನಂಬರ್ ನ ಪ್ಲಸ್ ಆ ಕಾರಲ್ಲಿ ಇರೋದು ಯಾರು ಅನ್ನೋದನ್ನ ಚೆನ್ನಾಗಿ ನೋಡಿರ್ತಾಳೆ. ಅದಾದ್ಮೇಲೆ ಚಾಯ್ಗೆ ಇಷ್ಟೆಲ್ಲ ಗಾಯ ಆಗಿದೆ ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡಿ ಹತ್ತಿರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆಂಬ್ಯುಲೆನ್ಸ್ ಬಂದ್ಬಿಡುತ್ತೆ. ಆಂಬ್ಯುಲೆನ್ಸ್ ಅಲ್ಲಿ ನಮ್ ಹೀರೋ ಮತ್ತೆ ಚಾಯ್ ಅವರೇ ಹೋಗ್ತಾ ಇರೋದು. ಚಾಯ್ ಅವ್ರ ಈ ತರ ಇರೋದನ್ನ ನೋಡ್ಬಿಟ್ಟು ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ಕಾಪಾಡ್ಕೊಳಕ್ ನಾನು ಇಷ್ಟೆಲ್ಲ ಕಷ್ಟಪಟ್ಟೆಪ್ಪ, ಏನೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಚೂರುನು ಪ್ರಯೋಜನಕ್ಕೆ ಬರ್ಲಿಲ್ಲ ಅಲ್ಲ. ನೀನ್ ಈ ತರ ಒಂದು ಪರಿಸ್ಥಿತಿಯಲ್ಲಿ ನೋಡ್ಬೇಕಾಗಿರೋ ಪರಿಸ್ಥಿತಿ ನನಗ್ ಬಂದ್ಬಿಟ್ಟಿದೆ ಅಪ್ಪ. ಅದ್ರಲ್ಲೂ ನನ್ನಿಂದಾನೇ ನಿಮ್ಗೆ ಆಕ್ಸಿಡೆಂಟ್ ಆಗೋಯ್ತಲ್ವಾ, ಇದರಿಂದಾನೇ ನಿಮ್ಗೆ ಕಿವಿ ಕೇಳಿಸ್ದೆ ಆಗ್ಬಿಡುತ್ತಾ ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡಿ ಅವ್ರ ಅಪ್ಪನ ನೋಡಿ ಅಳ್ತಾ ಇರ್ತಾನೆ. ಹಂಗೆ ಕರ್ಕೊಂಡು ಹೋಗೋರ್ನ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡ್ಬಿಟ್ರು. ಒಳಗಡೆ ಕರ್ಕೊಂಡು ಹೋಗಿರ್ತಾರೆ ಚಾಯ್ ಅವ್ರನ್ನ. ಇವ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅಲ್ಲೇ ಕುತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಕೆ ಕೂಲ್ ಬಿಟ್ಕೊಂಡಿರ್ತಾನಲ್ಲ ಒಬ್ಬ ಗಿಟಾರಿಸ್ಟ್. ಅವ್ನ್ ಬಂದ್ಬಿಡ್ತಾನೆ. ಏನೋ ಆಯ್ತು ಚಾಯ್ಗೆ, ಈಗ ಹೆಂಗೋ ಇದಾನೆ ಅಂತ ಹೇಳಿ ಮಾತಾಡಿಸ್ತಾ ಇರ್ಬೇಕಾದ್ರೆ ಹೀರೋಗಂತೂ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಹಂಗೆ ಒಳ್ಳೆ ದೆವ್ವ ಹಿಡಿದಿರೋ ಒಂಥರ ಕುತ್ಕೊಂಡಿರ್ತಾನೆ. ಅದೇ ಟೈಮ್ ಒಳಗಡೆ ಒಂದು ನರ್ಸ್ ಬಂದು ಕೇಳ್ತಾರೆ, ಇಲ್ಲಿ ಚಾಯ್ ಅಂತ ಇದಾರಲ್ಲ ಅವ್ರಿಗೆ ರಿಲೇಷನ್ ಯಾರಿದ್ದೀರಾ ಅಂತ ಕೇಳಿದಾಗ ಆ ಕೂದಲು ಬಿಟ್ಕೊಂಡಿರ್ತಾನಲ್ಲ ಅವ್ನು ಹೇಳ್ತಾನೆ, ಹಾ ನಾನಿದ್ದೀನಿ, ನಾನು ಅವ್ನ ಫ್ರೆಂಡ್, ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಒಳಗಡೆ ಹೊಟ್ಟೋಗ್ತಾನೆ. ಅವಾಗೂ ಅಷ್ಟೇ ಹೀರೋ ಅವ್ನ ಕೈಗಾಗಿರೋ ಬ್ಲಡ್ ನ ನೋಡ್ಕೊಂಡು ಹಿಂಗೋ ಕೊನೆಗೂ ನನ್ನಿಂದಾನೇ ನಿಮ್ಗೆ ಆಕ್ಸಿಡೆಂಟ್ ಆಗೋಯ್ತಲ್ಲಪ್ಪ, ಹಿಂಗಿದ್ರು ನಾವ್ ಅಪ್ಪಗೆ ಕಿವಿ ಕೇಳಿಸ್ದೆ ಆಗ್ಬಿಡುತ್ತೆ, ಅದಕ್ಕೆ ನಾನೊಂದ್ ಕಾರಣ ಆಗ್ಬಿಟ್ನಲ್ಲ ಅಂತ ಇವಾಗೂ ಫೀಲ್ ಮಾಡ್ತಾ ಇರ್ತಾನೆ. ಈಗ ಒಳಗಡೆ ಆಪರೇಷನ್ ಮಾಡ್ತಾ ಇರೋ ಚಾಯ್ ಅವ್ರನ್ನ ತೋರಿಸ್ತಾರೆ. ಅವ್ರಿಗೆ ಆಪರೇಷನ್ ನಡೀತಾ ಇದ್ರೆ ಕೂಡ ಅವ್ರೊಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾರೆ. ನನ್ನ ತುಂಬಾ ಕ್ಷಮಿಸ್ಬಿಡು ಅಜ್ಜಿ, ನೀನ್ ಹೇಳಿರೋ ತರ ನಾನು ಇದ್ದಿದ್ರೆ ಇವಾಗ ನನ್ನ ಲೈಫ್ ಯಾವ ತರನೂ ಇರ್ತಾ ಇತ್ತಲ್ವಾ. ನೀವ್ ಅನ್ಕೊಂಡಿತ್ತರನೇ ನನ್ನ ಸ್ಕೂಲಲ್ಲಿ ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕಾಲೇಜ್ಗೆ ಜಾಯ್ನ್ ಆಗಿ ನಾನ್ ಚೆನ್ನಾಗಿ ಓದಿ ಒಂದ್ ಒಳ್ಳೆ ಸ್ಟೂಡೆಂಟ್ ಆಗಿದ್ರೆ ನನ್ಗೂ ಡಿಗ್ರಿ ಸಿಗ್ತಾ ಇತ್ತು. ಆಗ ನೀನ್ ನನ್ನ ನೋಡಕ್ಕೆ ಕಾಲೇಜ್ ಹತ್ರ ಬರ್ತಾ ಇದ್ರಲ್ಲ, ಆಗ ನಾನು ಹ್ಯಾಟ್ ನೆತ್ತಿ ನಿನ್ಗೆ ಆಗ್ತಾ ಇದ್ದೆ ಅಜ್ಜಿ. ಅವಾಗ ನಿನ್ ಮುಖದಲ್ಲಿ ಬರೋ ಸಂತೋಷನೇ ಬೇರೆ ತರ ಇರ್ತಾ ಇತ್ತಲ್ಲ. ಆದ್ರೆ ಆಸೆನಲ್ಲಿ ಇವಾಗ ನಾನು ನೆರವೇರಿಸ್ತೀನ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಇದ್ರೂ ನನ್ನ ನೀವು ತುಂಬಾನೇ ಕಷ್ಟಪಟ್ಟು ಸಾಕಿದೀರಾ, ಅದಕ್ಕೆಲ್ಲ ತುಂಬಾನೇ ಥ್ಯಾಂಕ್ಸ್ ಅಜ್ಜಿ ಅಂತ ಹೇಳ್ತಾ ಇರ್ತಾನೆ. ಒಂದ್ ಕಣ್ಣಲ್ಲಿ ಹಂಗೆ ನೀರ್ ಬರ್ತಾ ಇರುತ್ತೆ. ಈಗ ಇನ್ನೊಂದ್ ಕಡೆ ಮ್ಯೂಸಿಕ್ ಅಂಕಲ್ ನ ತೋರಿಸ್ತಾರೆ. ಅವ್ರು ಕೂಡ ಶಾಪ್ ಇಂದ ಹೊರಗಡೆ ಸ್ವಲ್ಪ ದೂರದಲ್ಲಿ ಬಂದು ನೋಡಿದಾಗ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿದೆ. ಬಟ್ ಇವ್ರಿಗೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಯಾರಿಗಾಗಿರ್ಬೋದು ಅಂತ ಹೇಳಿ ಹಂಗೆ ನೋಡ್ಕೊಂಡು ಮುಂದಕ್ಕೆ ಬರ್ತಾ ಇರ್ಬೇಕಾದ್ರೆ ಅಲ್ಲೇ ರೋಡ್ ಸೈಡ್ ಕ್ಯಾಸೆಟ್ ಬಿದ್ದಿರೋದನ್ನ ಗಮನಿಸ್ತಾರೆ. ಅಂದ್ರೆ ನಮ್ ಚಾಯ್ ಅವ್ರ ಕೈಲಿ ಇತ್ತಲ್ಲ ಕ್ಯಾಸೆಟ್, ಆ ಮ್ಯೂಸಿಕ್ ನ ಬಂದು ವಿಡಾಶಾಪ್ ಅಂಕಲ್ ಗೆ ತೋರಿಸ್ಬೇಕು ಅಂತ ಮಾರ್ಕ್ ಎತ್ಕೊಂಡ್ ಬಂದ್ಬಿಟ್ಟಿರ್ತಾನಲ್ಲ, ಆಗ ಅವ್ನ ಕೈಲಿ ಕ್ಯಾಸೆಟ್ ನ ಕಿತ್ಕೊಂಡ್ ಬಂದಿರ್ತಾರೆ. ಅದೇ ಈಗ ರೋಡಲ್ಲಿ ಬಿದ್ದಿರೋದು. ಬಟ್ ಇದೆ ಅವ್ರದೇ ಅಂತ ಇವ್ರಿಗೂ ಗೊತ್ತಿಲ್ವಲ್ಲ, ಅದನ್ನ ಎತ್ತಿಟ್ಕೊಳ್ತಾರೆ. ಅಲ್ಲಿ ಇವನ ಇರೋದನ್ನ ಗಮನಿಸ್ತಾರೆ. ಬಟ್ ಇವ್ರ ಕಣ್ಣಗದ ಅವ್ರ ಮಗಳ ತರ ತಾನೇ ಕಾಣಿಸ್ತಾರೆ. ಅವಳು ಬಂದಲ್ಲಿ ಪೊಲೀಸ್ ಅವ್ರ ಹತ್ರ ಏನಾಯ್ತು ಅಂತ ಹೇಳ್ತಾ ಇರ್ತಾಳೆ. ಯಾವನೋ ಬಂದ ಹತ್ರ ಆಕ್ಸಿಡೆಂಟ್ ಮಾಡ್ಬಿಟ್ಟು ಕಾರ್ನ ಕೂಡ ನಿಲ್ಸಿಲ್ಲ, ಹಂಗೆ ಹೊರಟೋದ ಅಂತ ಹೇಳ್ತಾ ಇರ್ತಾಳೆ. ಇದನ್ನ ಮ್ಯೂಸಿಕ್ ಅಂಕಲ್ ಕೂಡ ನೋಡ್ಬಿಟ್ಟು ಇವಳು ನನ್ ಮಗಳು ಮಿನ್ಹೋ ಅಲ್ವಾ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ ಅಂತ ನೋಡ್ತಾ ಇರ್ಬೇಕಾದ್ರೆ ಇವನ ಕೂಡ ಅದನ್ನ ನೋಡ್ಬಿಡ್ತಾಳೆ. ಅದಾದ್ಮೇಲೆ ಇವ್ರಿಬ್ರು ಅವ್ರ ಶಾಪ್ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅವಳು ಹೇಳ್ತಾಳೆ, ಚಾಯ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದು ಅಂಕಲ್, ಬಟ್ ಅವ್ರಿಗೆ ಇತರ ಆಗುತ್ತೆ ಅಂತ ನಾನು ಸ್ವಲ್ಪನೇ ಯೋಚನೆ ಮಾಡಿಲ್ಲ. ಇದಕ್ಕೆಲ್ಲ ಕಾರಣ ಕ್ಯಾಸೆಟ್. ದಯವಿಟ್ಟು ಕ್ಯಾಸೆಟ್ ನ ಹೊಡೆದಾಕ್ಬಿಡ್ತೀರಾ, ಸುಟ್ಟಾಕ್ಬಿಡ್ತೀರಾ ಅಂತ ನನ್ಗೆ ಗೊತ್ತಿಲ್ಲ. ಈ ಕ್ಯಾಸೆಟ್ ಮಾತ್ರ ನನ್ ಕಣ್ಣು ಕಾಣಿಸ್ಬಾರ್ದು ಅಂತ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಆ ಟೈಮಲ್ಲಿ ಅವಳಿಗೆ ಅವ್ರ ಅಮ್ಮ ಹೇಳಿರೋ ಒಂದು ವಿಷಯ ನೆನಪು ಬರುತ್ತೆ. ಏನಂದ್ರೆ ಅವ್ರ ಅಮ್ಮ ಹೇಳಿರ್ತಾರಲ್ವಾ, ನಾನು ಲಂಡನ್ ಹೋದ್ಮೇಲೆ ಒಂದ್ಸತಿ ಮತ್ತೆ ರಿಟರ್ನ್ ಕೊರಿಯಾಗ್ ಬಂದೆ, ನಮ್ಮ ಅಪ್ಪ ಹತ್ರ ಒಂದ್ 4 ವಿಷಯ ಮಾತಾಡ್ಬೇಕು ಅಂತ. ಬಟ್ ಅವ್ರಿರೋ ಪರಿಸ್ಥಿತಿ ನೋಡ್ಬಿಟ್ಟು ನನ್ ಕೈಲಿ ಮಾತಾಡಕ್ ಆಗಿಲ್ಲ ಅಂತ ಅವಾಗ ಇವಳು ಕೇಳಿರ್ತಾಳೆ. ಸರಿ ಅಮ್ಮ, ನೀನ್ ಹತ್ರ ಅವ್ರನ್ನ ನೋಡಿದಿದ್ರೆ ಏನಂತ ಕೇಳ್ತಿದ್ದೆ ಅಂದಾಗ ಇವ್ರು ಹೇಳ್ತಾರೆ, ಏನು ನೀನೇನಕ್ ನನ್ನ ದತ್ತಕ್ ಕೊಟ್ಬಿಟ್ಟೆ, ನೀನಕ್ ನನ್ನ ಸಾಕಿಲ್ಲ ಅಂತ ಕೇಳ್ತಾ ಇದ್ದೆ. ಅದಕ್ ಮೇಲೆ ನಾನು ಇನ್ನೇನ್ ಕೇಳ್ತಾ ಇದ್ದೆ. ಬಟ್ ಅವಾಗ ಅವ್ರಿರೋ ಪರಿಸ್ಥಿತಿ ನೋಡಿ ನನಗೆ ಬೇಜಾರಾಯ್ತು, ಅದರಿಂದ ನಾನು ಅವ್ರ ಹತ್ರ ಏನು ಮಾತಾಡಿಲ್ಲ, ಬಂದ್ಬಿಟ್ಟೆ ಅಂತ ಹೇಳಿರ್ತಾಳಲ್ವಾ. ಅದನ್ನ ಇವಾಗ ಇವನ ಯೋಚನೆ ಮಾಡ್ತಾಳೆ. ಅವಾಗ ನಮ್ಮಮ್ಮ ಈ ಕ್ವಶನ್ ನ ಮಾಡಕ್ ಆಗಿಲ್ಲ ಅಂತ ಹೇಳಿ ಬೇಜಾರ್ ಪಟ್ಟಿದ್ರು. ಆದ್ರೆ ನಮ್ಮಮ್ಮ ಬದಲಾಗಿ ನಾನ್ ಯಾಕೆ ಕೇಳ್ಬಾರ್ದು ಅಂತ ಹೇಳಿ ಇವಳೆ ಕೇಳ್ತಾಳೆ, ಅಪ್ಪ ನೀವೇನಕ್ ನನ್ನನ್ನ ಒಂಟಿಯಾಗಿ ಬಿಟ್ಬಿಟ್ರಿ, ಅಮ್ಮ ಸತ್ತೋದ್ರು, ನೀವಿದ್ದೀರಲ್ವಾಪ್ಪ, ನೀವ್ ನನ್ನ ನೋಡ್ಕೊಂಡಿದ್ದಿರ್ಬೋದಲ್ವಾ, ನನ್ನ ಯಾಕತ್ರ ದತ್ತಕ್ ಕೊಟ್ಬಿಟ್ರಿ ಅಂದಾಗ ಪಾಪ ಅಂಕಲ್ಗೂ ಏನು ಆನ್ಸರ್ ಮಾಡಕ್ ಆಗ್ತಿಲ್ಲ. ಕಣ್ ತುಂಬಾ ನೀರ್ ತುಂಬ್ಕೊಬಿಡುತ್ತೆ. ನಾನ್ ಮೊನ್ನೆ ರೀಸೆಂಟ್ ಆಗಿ ಬಂದ್ ಕೇಳಿದ್ನಲ್ವಾಪ, ನೀವೇನಕ್ಕೆ ಅಮ್ಮನ ಬಿಟ್ಟು ದೂರ ಆದ್ರಿ ಅಂತ. ಅವಾಗ ನೀವು ಹೇಳಿದ್ರಿ ನಿಮ್ಮಮ್ಮ ಸತ್ತೋದ್ರು, ಅದಕ್ಕೆ ನನ್ನ ದತ್ತಕ್ ಕೊಟ್ಬಿಟ್ಟೆ ಅಂತ. ಅದುವರೆಗೂ ಎಲ್ಲಾನು ಓಕೆನೆ ಅಪ್ಪ, ಅಮ್ಮ ಇಲ್ದಿರೋ ಒಂದ್
ಮಗುನ ಹೆಂಗ್ ಸಾಕೋದು ಅಂತ ಹೇಳಿ ನೀವು ಕಷ್ಟಪಟ್ಟು ನಿಮಗ್ ನೋವಿದ್ರೆ ಕೂಡ ನನ್ನ ಕೊಟ್ಬಿಟ್ರಿ. ಆದ್ರೆ ನನ್ನ ಕೊಟ್ಟ ಮೇಲೆ ನಾನು ಹೆಂಗಿದ್ದೀನಿ ಏನು ಅಂತ ಒಂದ್ಸತಿ ಆದ್ರೂ ನಿಮ್ಗೆ ನೋಡ್ಬೇಕು ಅಂತ ಅನ್ಸಿಲ್ವಪ್ಪ, ಯಾಕಪ್ಪ ಬಂದಿಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಕೇಳ್ತಾಳೆ. ಬಟ್ ನಿಜ ನಮ್ಗೆ ತಾನೇ ಗೊತ್ತಿರೋದು, ಯಾಕಂದ್ರೆ ಇವನ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಕೂಡ ಇವ್ರು ಬಂದು ಯಾವ್ದೋ ಒಂದು ವೇಷದಲ್ಲಿ ಹೋಗಿ ಅವ್ರ ಮಗಳನ್ನ ನೋಡಿರ್ತಾರೆ, ಬೊಕ್ಕೇಸ್ ಕೊಟ್ಟಿರ್ತಾರೆ, ಒಂದು ಗೊಂಬೆ ವೇಷದಲ್ಲಿ ಹೋಗಿರ್ತಾರೆ, ಪ್ರತಿಯೊಂದು ಮಾಡಿರ್ತಾರೆ. ಬಟ್ ಇದು ಇವನಾಗೆ ಮೀನ್ಸ್ ಮಿನ್ಹೋಗೆ ಏನು ಗೊತ್ತಿಲ್ವಲ್ಲ. ಇವ್ರು ಕೇಳ್ತಾ ಇದ್ರೆ ಕೂಡ ಅವ್ರು ಹೇಳ್ತಾರೆ, ಹೌದಮ್ಮ ನಾನ್ ಮಾಡಿದ ತಪ್ಪೆ, ಎಷ್ಟೇ ಆದ್ರೂನು ನಿನ್ನ ಹತ್ರ ನಾನ್ ಬಿಡಬಾರ್ದಾಗಿತ್ತು. ತಾಯಿಲ್ದೆ ನಿನ್ನ ನಾನ್ ಸಾಕೋದಕ್ಕಿಂತ ನಿನ್ನ ದತ್ತಕ್ ತಗೊಂಡೋದ್ರಲ್ಲ, ಆತರ ಶ್ರೀಮಂತರು ನಿನ್ನ ಸಾಕಿದ್ರೆ ನೀನ್ ಚೆನ್ನಾಗಿರ್ತೀಯ, ಒಂದ್ ಒಳ್ಳೆ ಸ್ಟೇಜ್ ಬರ್ತೀಯ ಅಂತ ಯೋಚನೆ ಮಾಡದ್ನೇ ಹೊರತು ನೀನ್ ಇಷ್ಟು ಫೀಲ್ ಮಾಡ್ತೀಯ ಅಂತ ನನ್ಗೆ ಗೊತ್ತಿಲ್ಲ ಅಂದಾಗ ಇವಳು ಹೇಳ್ತಾಳೆ, ಇಲ್ಲಪ್ಪ ನೀನ್ ಅನ್ಕೊಂಡಿರೋದು ತುಂಬಾನೇ ತಪ್ಪು. ನಾನು ಅವ್ರ ಹತ್ರ ತುಂಬಾನೇ ಚೆನ್ನಾಗಿದ್ದೆ, ತುಂಬಾನೇ ಸುಖವಾಗಿದ್ದೆ ಅಂತಲ್ವಾ ನೀವ್ ಅನ್ಕೊಂಡಿದ್ದು. ಆದ್ರೆ ನಿಮ್ಮ ಹತ್ರ ನನಗ್ ಸಿಗ್ಬೇಕಾಗಿರೋ ಯಾವ್ದೇ ಒಂದು ಪ್ರೀತಿ ವಿಶ್ವಾಸ ಅವ್ರ ಹತ್ರ ಕೂಡ ನನಗ್ ಸಿಗ್ಲಿಲ್ಲಪ್ಪ ಅಂತ ಇವಳು ತುಂಬಾನೇ ಫೀಲ್ ಮಾಡಿ ಹೇಳ್ತಾಳೆ. ಅಂದ್ರೆ ಮಿನ್ಹೋ ಅವ್ರು ಬಂದು ಅವ್ರ ಅಪ್ಪ ಹತ್ರ ಏನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡ್ರು ಅದನ್ನೆಲ್ಲ ಇವನೇ ಫೀಲ್ ಮಾಡಿ ಇವ್ರ ಹತ್ರ ಹೇಳ್ತಾ ಇರ್ತಾಳೆ. ಆದ್ರೆ ಪಾಪ ಅವ್ರಿಗೂ ತುಂಬಾನೇ ಅಳು ಬಂದ್ಬಿಡುತ್ತೆ, ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಡುತ್ತೆ. ಅವ್ರು ಹೇಳ್ತಾರೆ, ತುಂಬಾ ಸಾರಿ ಮಾ, ನನ್ನ ಕ್ಷಮಿಸ್ಬಿಡು ಅಂತ. ಇದನ್ನ ನೆನ್ಸ್ಕೊಂಡೆ ಇವನ ಕೂಡ ಹೊರಗಡೆ ಬರ್ತಾಳಲ್ಲ, ನಾನ್ ಬಂದಿದ್ದೆಲ್ಲ ವೇಸ್ಟ್ ಅಲ್ವಾ, ಏನೇ ಆದ್ರೂನು ಅಮ್ಮನೇ ನಾನೇ ಅಂತ ಅನ್ಕೊಂಡು ಪಾಪ ತುಂಬಾನೇ ಫೀಲ್ ಮಾಡಿ ಹತ್ಕೊಂಡ್ ಬರ್ತಾ ಇರ್ತಾಳೆ. ಅದೇ ಟೈಮಲ್ಲಿ ದೂರದಲ್ಲಿರೋ ಟೆಲಿಫೋನ್ ಬೂತ್ ಅಲ್ಲಿ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಆ ವಿಡಿಯೋ ಶಾಪ್ ಓನರೇ ಕಾಲ್ ಮಾಡಿರೋದು. ಅದೇ ಟೈಮಲ್ಲಿ ಹಾಸ್ಪಿಟಲ್ ಅಲ್ಲಿ ಇರೋ ಹೀರೋನ ತೋರಿಸ್ತಾರೆ. ಇಲ್ಲೂ ಅಷ್ಟೇ ಅವ್ನಿಗೆ ಅದೇ ತರ ಟೆಲಿಫೋನ್ ಬೂತ್ ಅಲ್ಲಿ ರಿಂಗಿಂಗ್ ಕೇಳಿಸುತ್ತೆ. ಅವನು ಹೋಗಿ ಮಾತಾಡ್ತಾನೆ. ಆ ವಿಡಿಯೋ ಶಾಪ್ ಓನರ್ ಹೇಳ್ತಾರೆ, ನೋಡಪ್ಪ ನಾಳೆ ಕರೆಕ್ಟ್ ಆಗಿ ಇಂಥ ಟೈಮ್ಗೆ ಆಕಾಶದಲ್ಲಿ 2 ಚಂದ್ರ ಕಾಣಿಸ್ತಾನೆ. ಆ ಟೈಮಲ್ಲಿ ನೀನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬರೋದಕ್ಕೆ ಅಂದ್ರೆ ಪ್ರೆಸೆಂಟ್ ಬರೋದಕ್ಕೆ ಪೋರ್ಟಲ್ ಓಪನ್ ಆಗುತ್ತೆ. ನೀನ್ ಕೇಸ್ ಬಂದಿಲ್ಲ ಅಂತಂದ್ರೆ ನೀನ್ ಅಲ್ಲೇ ಸಿಕ್ಕಾಕೊಳ್ತಿ ಅಂದಾಗ ಇವ್ನಿಗೆ ಸಖತ್ ಕೋಪ ಬರುತ್ತೆ. ನಿಮ್ ಕಣ್ಣಿಗೆ ನಾನು ಏನಾದ್ರು ಮೆಂಟಲ್ ತರ ಕಾಣಿಸ್ತಾ ಇದೀನ? ನಮ್ಮ ಅಪ್ಪ ಇಲ್ಲಿ ಆಕ್ಸಿಡೆಂಟ್ ಆಗಿ ಈ ತರ ಬಿದ್ದಿದ್ದಾರೆ, ಈ ಟೈಮಲ್ಲಿ ಅವ್ರನ್ನ ನಾನು ಬಿಟ್ ಬರ್ತೀನಿ ಅಂತ ನೀವ್ ಹೆಂಗ್ ಅನ್ಕೊಂಡಿದೀರಾ ಅಂದಾಗ ಅವ್ರು ಹೇಳ್ತಾರೆ, ನೀನ್ ಇವಾಗ ಯಾವ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ನನ್ಗೆ ಚೆನ್ನಾಗಿ ಅರ್ಥ ಆಗ್ತಿದೆಪ್ಪ, ಬಟ್ ನಾನೇನು ಮಾಡಕ್ಕಾಗಲ್ಲ, ನಾನ್ ಹೇಳ್ಬೇಕಾಗಿರೋದನ್ನ ಹೇಳಿದೀನಿ, ಅದಕ್ ಮೇಲೆ ನಿಮಗ್ ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆದ್ರೆ ಇವಾಗ ಅವ್ನು ಕಣ್ ಬಿಟ್ಟು ನೋಡ್ತಾ ಇದ್ದಾನೆ. ಅವ್ನು ಇದೇ ಜಾಗದಲ್ಲಿ ಕೂತಿರ್ತಾನಲ್ಲ, ಆ ಕೂದಲು ಬಿಟ್ಕೊಂಡಿರ್ತಾನಲ್ಲ ಅವ್ನ ಫ್ರೆಂಡ್, ಅವ್ನ್ ಬಂದು ಹೇಳ್ತಾನೆ, ಚಾಯ್ ಅವ್ರನ್ನ ರೂಮ್ಗೆ ಶಿಫ್ಟ್ ಮಾಡಿದಾರೆ ಕಣೋ, ನೀನ್ ಹೋಗಿ ನೋಡ್ಬೋದು ಅಂದಾಗ ನಮ್ ಹೀರೋ ಕೂಡ ಎದ್ದೋಗಿ ಚಾಯ್ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾನೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ, ನಾನು ಏನೆಲ್ಲ ಮಾಡ್ಬೇಕಂತ ಅನ್ಕೊಂಡು ಆದ್ರೆ ಯಾವ್ದು ನನ್ ಕೈಲಿ ಮಾಡಕ್ ಆಗಿಲ್ಲಪ್ಪ, ಆದ್ರೆ ನಿಮ್ಮ ಈ ತರ ಒಂದು ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟಲ್ವಾ, ಕೊನೆವರೆಗೂ ನಿನ್ ಜೊತೆ ಇದ್ದಿದ್ರೆ ಸರಿ ಹೋಗ್ತಾ ಇತ್ತಪ್ಪ, ನನ್ನ ಬಿಟ್ಬಿಟ್ಟು ಹೋಗಿದ್ದಕ್ಕೆ ನಿಮ್ಗೆ ಈ ತರ ಆಗೋಯ್ತಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಬಟ್ ಚಾಯರ್ ಅಂತೂ ಎದ್ದಿಲ್ಲ, ಅವ್ನ್ ಹಂಗೆ ಅಲ್ಲೇ ಮಲ್ಕೊಂಡು ಅಳ್ತಾ ಇರ್ತಾನೆ. ಹಂಗೆ ಅವತ್ ನೈಟ್ ಕೂಡ ಕಳಿಯುತ್ತೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ನಮ್ ಹೀರೋಗೆ ಎಚ್ಚರ ಆಗುತ್ತೆ. ಆದ್ರೆ ಆಲ್ರೆಡಿ ಚಾಯರ್ ಬಂದು ಎದ್ದು ಕೂತ್ಕೊಂಡಿರ್ತಾರೆ. ಅವ್ರಂತ್ರ ಮೆಂಟಲ್ ತರ ಕೂತ್ಕೊಂಡಿರ್ತಾರೆ, ಅವ್ರಿಗೇನು ಅರ್ಥ ಆಗ್ತಾ ಇರೋ ಆತರ ಒಂದು ಸ್ಟೇಜ್ ಅಲ್ಲಿ ಕೂತಿರ್ತಾರೆ. ಇವ್ನ್ ಕೂಡ ಹೇಳ್ತಾನೆ, ಚಾಯ್ ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯಾ, ಇಲ್ಲಿ ನೋಡಿ ಅಂತ ಅವ್ನು ಎಷ್ಟೋ ಹೇಳ್ತಿದ್ದಾನೆ, ಅವ್ರು ತಿರುಗ್ತಾನೆ ಇಲ್ಲ. ಇಲ್ಲೇ ನಮ್ ಹೀರೋಗ್ ಅರ್ಥ ಆಗೋಯ್ತು ಅಷ್ಟೇ, ಇನ್ಮೇಲೆ ನಾವ್ ಅಪ್ಪಗೆ ಕಿವಿ ಕೇಳಿಸಲ್ಲ ಅಂತ. ಅವ್ನ ಹತ್ರ ಹೋಗಿ ಅವ್ರ ಮೇಲೆ ಕೈ ಇಟ್ಟ ಮೇಲೆನೆ ಅವ್ರು ತಿರುಗ್ ನೋಡೋದು. ಅವ್ರು ಹೇಳ್ತಾರೆ, ಗಿಯೋಲ್ ಎದ್ಬಿಟ್ಟ, ಏನೋ ಆಗಿದೆ ನನ್ಗೆ, ಯಾಕೋ ನನ್ಗೆ ಕಿವಿ ಕೇಳಿಸ್ತಾ ಇಲ್ಲ, ನೀನು ಏನ್ ಮಾತಾಡ್ತಾ ಇದೀಯ ಅಂತ ನನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹೀರೋಗಂತೂ ಪಾಪ ಮನ್ಸೇ ಕೇಳ್ತಾ ಇಲ್ಲ, ಅವ್ನಿಗೆ ತುಂಬಾನೇ ಅಳು ಬಂದ್ಬಿಡುತ್ತೆ. ಅದೇ ಟೈಮ್ಗೆ ಅಜ್ಜಿ ಕೂಡ ವಿಷಯ ಗೊತ್ತಾಗಿ ಬರ್ತಾರೆ. ಅವ್ರಿಗಂತೂ ಅವ್ರ ಮೊಮ್ಮಗನ ಈ ತರ ಪರಿಸ್ಥಿತಿಯಲ್ಲಿ ನೋಡಕ್ಕೆ ಪಾಪ ಅವ್ರ ಕೈಲಿ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಅವ್ರು ಬಂದು ಅವ್ನ ಕೆನ್ನೆನೆಲ್ಲ ಇಟ್ಕೊಂಡು, ಏನೋ ಆಯ್ತು ನಿನ್ಗೆ, ಇವಾಗವರೆಗೂ ಒಂದು ಇರ್ಬೇಕು ಕೂಡ ನಿನ್ ಕೆಟ್ಟದ್ ಬಯಸಿಲ್ವಲ್ಲೋ, ಆದ್ರೆ ದೇವ್ರೇನಕ್ಕೋ ನಿನ್ಗೆ ಈ ತರ ಮಾಡ್ಬಿಟ್ರು, ಆದ್ರೆ ಹೆಂಗಾದ್ರು ಮಾಡಿ ನಿನ್ಗೆ ಪ್ರತಿಯೊಂದು ನಾನು ವಾಪಸ್ ಕೊಡ್ತೀನಿ ಕಣೋ, ನನ್ ಕಿವಿ, ನನ್ ಕಣ್ಣು, ನನ್ ಹೃದಯನ್ ಕೂಡ ಬೇಕಾಗಿದ್ರೆ ನೀನ್ ಎತ್ಕೊಳ್ಳೋ, ಆದ್ರೆ ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಪಾಪ ತುಂಬಾನೇ ಎಮೋಷನಲ್ ಆಗಿ ಮಾಡ್ತಾರೆ. ಈ ಸೀನೆ ತುಂಬಾನೇ ಎಮೋಷನಲ್ ಆಗ್ಬಿಡುತ್ತೆ. ಚಾಯ್ಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವ್ರಂತೂ ತುಂಬಾನೇ ಅರ್ಥ ಬಿಡ್ತಾರೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಜ್ಜಿ, ನಿನ್ ಮಾತ್ ನಾನು ಕೇಳ್ದೆ, ನನ್ನ ಪರಿಸ್ಥಿತಿನ ಈ ತರ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಇವ್ರಿಬ್ರು ಈ ತರ ಅಳ್ತಾ ಇರೋದನ್ನ ನೋಡಿ ನಮ್ ಹೀರೋಗೆ ಏನು ಮಾತೇ ಬರ್ತಾ ಇಲ್ಲ. ಆದ್ರೆ ಒಂದ್ ಕಡೆ ಸಕ್ಕ ಟೆನ್ಷನ್ ಆಗುತ್ತೆ. ಅಲ್ಲಿಂದ ಹಂಗೆ ನನ್ ಮಗ ಯಾವನ್ ಆಕ್ಸಿಡೆಂಟ್ ಮಾಡ್ದವನೋ ನಾನು ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಕೋಪದಲ್ಲಿ ಹಂಗೆ ಹಾಸ್ಪಿಟಲ್ ಇಂದ ಹೊರಗಡೆ ಬರ್ತಾ ಇರ್ಬೇಕಾದ್ರೇನೆ ಇವನ ಅಡ್ಡ ಬರ್ತಾಳೆ. ಇವನ ಹೇಳ್ತಾಳೆ, ಇರು ಎಲ್ಲಿ ಹೋಗ್ತಾ ಇದೀಯಾ, ಆಕ್ಚುಲಿ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ನನಗೆ ಗೊತ್ತಿತ್ತು, ನಾನು ಅಲ್ಲೇ ನೋಡ್ದೆ, ಅದನ್ನ ನಾನು ಪೊಲೀಸ್ ಅವ್ರಿಗೆ ಹೇಳಿದ್ದಕ್ಕೆ ಇವಾಗ ಅವನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಆ ಪ್ರಿನ್ಸಿಪಲ್ ಎಡಿ ಅವ್ರ ಮಗನೇ. ಆಕ್ಚುಲಿ ಏನ್ ಗೊತ್ತಾ ಕಾರಣ, ಅವ್ನ್ ನಿನ್ನ ಸಾಯಿಸ್ಬೇಕು ಅಂತಾನೆ ಬಂದಿರೋದು, ಆದ್ರೆ ನಿನ್ನ ಕಾಪಾಡ್ಬೇಕು ಅಂತ ಚಾಯರ್ ಬಂದವ್ರು ಪ್ರಾಣ ತ್ಯಾಗ ಮಾಡೋದು ಕೂಡ ರೆಡಿ ಆಗ್ಬಿಟ್ರು ಕಣೋ. ಇವಾಗ ಅವ್ನ್ ಪೊಲೀಸ್ ಸ್ಟೇಷನ್ ಇದ್ದಾರೆ ಅಂತ ಹೇಳಿದ ತಕ್ಷಣ ಇವರಿಬ್ರು ಕೂಡ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ಅವ್ರಿಬ್ರು ಜೊತೆಗೆ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಬಂದು ಸ್ಲಿಪ್ ಅಲ್ಲಿ ಏನೋ ಒಂದು ಬರ್ದು ಕೊಟ್ಟಿರ್ತಾರೆ. ಅಂದ್ರೆ ಒಂದು ಬಿಸ್ನೆಸ್ ಟ್ರಿಪ್ ಆಗಿ ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದೀನಿ, ನನ್ ಜೊತೆ ಬರ್ತೀಯಮ್ಮ ಅಂತ ಕೇಳ್ತಾ ಇರೋದು. ಅದನ್ನ ಅವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಮಾಡಿ ತೋರಿಸ್ತಾ ಇರ್ತಾರೆ. ಇದನ್ನ ನೋಡಿ ಯಾಂಗ್ ಅವ್ರಿಗಂತೂ ಸಖತ್ ಆಶ್ಚರ್ಯ, ನಾವ್ ಅಪ್ಪ ಯಾವಾಗ ಈ ತರ ಎಲ್ಲ ಮಾಡಕ್ಕೆ ಕಲ್ತ್ರು ಅಂತ. ಆದ್ರೆ ಅವ್ರಪ್ಪ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಅವ್ರಿಗೆ ಬರ್ತಾ ಇಲ್ಲ. ಇದಕ್ಕೆ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲದೆ ಸೈನ್ ಲ್ಯಾಂಗ್ವೇಜ್ ಮಾಡೋ ಬುಕ್ ನ ಕೊಟ್ಟಿರ್ತಾರಲ್ಲ ಚಾಯ್, ಆ ಬುಕ್ ನ ತೆಗೆದು ನೋಡ್ಬಿಟ್ಟು ಅದ್ರಲ್ಲಿ ಮಾಡೋ ಸಿಂಬಲ್ಸ್ ಎಲ್ಲ ನೋಡ್ಕೊಂಡು ಹಂಗೆ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಕೆಲವೊಂದು ತಪ್ಪಾಗಿ ಬೇರೆ ಮಾಡ್ತಾ ಇರ್ತಾರೆ. ಇವ್ರ ಈ ತರ ಕಷ್ಟಪಟ್ಟು ಅವಳಿಗೆ ಪ್ರತಿಯೊಂದು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಅವಳಿಗೆ ನಗುನೇ ಬಂದ್ಬಿಡುತ್ತೆ. ಅವಳು ನಗದ್ ಬಿಡ್ತಾಳೆ. ಇದನ್ನ ನೋಡಿ ಅವ್ರ ಅಪ್ಪನೇ ಒಂದು ಕ್ಷಣ ತುಂಬಾನೇ ಆಸೆಯಿಂದ ಅವ್ರ ಮಗಳನ್ನ ನೋಡ್ತಾ ಇರ್ತಾರೆ. ನನ್ ಮಗಳನ್ನ ನೋಡಿ ನಗದು ಎಷ್ಟು ವರ್ಷ ಆಯ್ತಲ್ವಾ, ಇವಾಗ ನನ್ನ ಜೀವನ ಸಾರ್ಥಕ ಆದಂಗ ಅನ್ನಿಸ್ತಾ ಇದೆ ನನಗೆ, ನನ್ ನಗು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾನೇ ಅವಳನ್ನ ಅಡ್ಮೈರ್ ಮಾಡಿ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಅವಳು ಕೂಡ ಸರಿಯಪ್ಪ ಆಯ್ತು ನಾನು ಟ್ರಿಪ್ ಗೆ ಬರ್ತೀನಿ ಅಂತ ಹೇಳ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಚಾಯ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅವ್ಳಿಗೆ ಇನ್ನೂ ಗೊತ್ತಿಲ್ಲ. ಈಗ ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಆ ಪ್ರಿನ್ಸಿಪಲ್ ಎಡಿ ಅವ್ರ ಮಗನ ಕರ್ಕೊಂಡ್ಬಂದು ಕೂರ್ಸಿರ್ತಾರಲ್ವಾ, ಅಲ್ಲಿ ಅವನ ಹತ್ರ ವಿಚಾರಣೆ ಮಾಡ್ತಾ ಇದ್ರೆ ಅವನು ನಾನು ಆಕ್ಸಿಡೆಂಟೇ ಮಾಡಿಲ್ಲ, ಅವನೇ ಬೇಕಂತ ಬಂದು ಕಾರಡಿ ಬಿದ್ದಿರೋದು ಅಂತ ಎಲ್ಲ ತಪ್ಪು ಚಾಯರ್ ಮೇಲೆ ಇರೋ ತರ ಹೇಳ್ತಾ ಇರ್ತಾನೆ. ಅಲ್ಲಿರೋ ಪೊಲೀಸರು ಹೇಳ್ತಾ ಇರ್ತಾರೆ, ಇಲ್ಲಿ ನೋಡಪ್ಪ ಎಲ್ಲಾನು ಅಂದ್ರೆ ಎವಿಡೆನ್ಸ್ ಎಲ್ಲ
ನಿನ್ ವಿರುದ್ಧವಾಗೇ ಇದೆ, ನೀನು ಇದನ್ನ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ, ನೀನು ನಿಮ್ ಲಾಯರ್ ಹತ್ರ ಮಾತಾಡಿ ಕೂಡ ವೇಸ್ಟ್ ಅಂತಂದ್ರೆ ಅವ್ನು ಇಲ್ಲ ನಾನು ಲಾಯರ್ ಹತ್ರನೇ ಮಾತಾಡೋದು ಅಂತ ಹೇಳ್ತಾ ಇರ್ತಾನೆ. ಇದೇ ಟೈಮ್ಗೆ ಹೀರೋ ಒಳಗಡೆ ಓಡ್ ಬಂದು ಹಂಗೆ ಅವ್ನ ಹಿಡ್ಕೊಂಡು ನಿನ್ಗೆ ಎಷ್ಟೋ ಕೊಬ್ಬು, ನಿನ್ಗೆ ಮರ್ಯಾದೆಗೆ ನಿನ್ ಕೊಡೋ ಶಿಕ್ಷಣ ನೀನ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡು, ಅಥವಾ ಇದರಿಂದ ಮಿಸ್ ಆಗಿ ನೀನ್ ಇನ್ಫ್ಲೂಯೆನ್ಸ್ ಎಲ್ಲ ನೀನ್ ಮಾಡ್ಕೊಂಡು ಹೊರಗಡೆ ಬಂದೆ ಅಂತ ಇಟ್ಕೋ, ಹೊರಗಡೆ ನಾನು ಇರ್ತೀನಿ, ನಿನ್ ಪ್ರಾಣದಲ್ಲೇ ಇರಲ್ಲ ನೋಡ್ಕೊಂಡಿರು ಅಂತ ಹೇಳಿ ಸರಿಯಾಗಿ ಬೆದರ್ಸ್ತಾನೆ. ಅದಕ್ಕೆ ಅವನೇ ಅರ್ಧ ಭಯ ಪಟ್ಬಿಡ್ತಾನೆ. ಅವ್ನು ಹೇಳ್ತಾನೆ ಸರ್ ಏನ್ ಸರ್ ಇದು, ನಿಮ್ ಜಾಗಕ್ಕೆ ಬಂದು ನಾನು ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸ್ತಾ ಇದ್ದಾನೆ ಇವ್ನ ಅಂತ ಮೆಂಟಲ್ ತರ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಇವನ ಸರಿ ಬಾ ಅಂತ ಹೇಳ್ಬಿಟ್ಟು ಹೆಂಗೋ ಹೀರೋಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದ್ಬಿಡ್ತಾಳೆ. ಬಟ್ ಹೀರೋ ಮೈಂಡ್ ಅಲ್ಲಿ ಓಡ್ತಾ ಇರೋದಲ್ಲ ಒಂದೇ, ಆ ವಿಡಿಯೋ ಶಾಪ್ ಓನರ್ ಬಂದು ನಾನು ಯಾವ್ದೋ ಒಂದು ಪರ್ಪಸ್ ಗೋಸ್ಕರ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ ಜಾಗಕ್ಕೆ ಅಂತ ಹೇಳಿದ್ರು. ಆದ್ರೆ ಏನಕ್ ಬಂದೆ ಅಂತ ನನ್ಗೆ ಇವಾಗವರೆಗೂ ಗೊತ್ತಾಗ್ತಾ ಇಲ್ವೇ, ನಾನು ಅನ್ಕೊಂಡಿದ್ದ ಯಾವ್ದೇ ಒಂದು ಕಾರ್ಯನ ನಾನು ಸಾಧಿಸಿಲ್ವೇ. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಏನಂದ್ರೆ ಚಾಯ್ ಅವ್ರಿಗೆ ಬಂದು ಈ ತರ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅದನ್ನ ತಡಿಬೇಕಂತಾನೆ ನನ್ನ ಕಳ್ಸಿದಾರೇನೋ ಅಂತ. ಆದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರೆ ಕೂಡ ಅವ್ರಿಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಅವ್ರಿಗೆ ಕಿವಿ ಕೇಳಿಸ್ದೆ ಆಗ್ಬಿಡ್ತಲ್ವಾ, ಇನ್ನೇನಕ್ ನಾನು ಬಂದಿದ್ ವೇಸ್ಟ್ ಏನ್ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಮಾತಾಡುವಾಗ ಇವನ ಹೇಳ್ತಾಳೆ, ಇಲ್ಲಿ ನೋಡಿ ಗಿಯೋಲ್, ನೀನ್ ಯಾಕೆ ಅಷ್ಟೊಂದು ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇದ್ಯಾ, ನನಗ್ ಗೊತ್ತಿರೋಂಗೆ ನೀನ್ ಇಲ್ಲಿ ಪಾಸ್ಟ್ ಬಂದ್ಮೇಲೆ ತುಂಬಾನೇ ವಿಷಯಗಳನ್ನ ಚೇಂಜ್ ಮಾಡಿದ್ಯಾ ಗೊತ್ತಾ. ಆಕ್ಚುಲಿ ನಾನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡಿದ್ ಜಾಗಕ್ಕೆ ಬಂದಿದ್ದು ಸಾಯ್ಬೇಕು ಅಂತ ಹೇಳಿನೇ, ಆದ್ರೆ ನನ್ ಸಾವ್ನ ನೀನ್ ತಪ್ಸಿದ್ಯಾ, ನನ್ ಲೈಫ್ ನನ್ನೇ ನೀನ್ ಚೇಂಜ್ ಮಾಡಿದ್ಯಾ. ಯಾಂಗ್ ಅವ್ರಿಗೆ ಪ್ರಿನ್ಸಿಪಲ್ ಲೇಡಿ ಬಂದು ಎಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ರು, ಅಂದ್ರೆ ನಿಮ್ಮಮ್ಮ ಲೈಫ್ ಸರಿ ಹೋಗೋ ತರ ನೀನ್ ಮಾಡಿದ್ಯಾ. ಕೆಲವೊಂದು ಆಗ್ಬೇಕು ಕೆಲವೊಂದು ಆಗ್ಬಾರ್ದು ಅಂತ ಬರ್ದಿಟ್ಟಿರ್ತಾರೇನೋ, ಅದ್ರಲ್ಲಿ ಚಾಯ್ಗೆ ಆಕ್ಸಿಡೆಂಟ್ ಆಗ್ಲೇಬೇಕು ಅಂತ ಇತ್ತೇನೋ, ಅದಕ್ಕೋಸ್ಕರನೇ ದಾಯ್ತು. ಇದೆಲ್ಲ ವಿಧಿ ಪ್ರಕಾರ ಆಗತ್ತೆ ಅಂತ ಅನ್ಕೋಬೇಕೆ ಹೊರತು ಪ್ರತಿಯೊಂದ್ರು ನಾವ್ ಚೇಂಜ್ ಮಾಡಕ್ ಆಗಲ್ಲ ಕಣೋ, ನೀನು ಅದನ್ನೆಲ್ಲ ಬೇಜಾರ್ ಮಾಡ್ಕೊಂಬೇಡ. ಅದ್ರಲ್ಲೂ ನಾನು ಪ್ರೆಸೆಂಟ್ ಅಲ್ಲಿ ನಿನ್ ತಮ್ಮನ ಅಂದ್ರೆ ಇನ್ಹೋನ ನೋಡಿದಾಗ ಅವ್ನು ಹೇಳ್ದ, ನನ್ ಫ್ಯಾಮಿಲಿಯಲ್ಲೇ ಮಾತಾಡಕ್ ಬರೋದಂದ್ರೆ ಗಿಯೋಲ್ ಗೊಬ್ಬನ್ಗೆ, ಆದ್ರೆ ಅವನು ಚಿಕ್ಕ ವಯಸ್ಸಿಂದ ತುಂಬಾನೇ ಕಷ್ಟಪಟ್ಟಿದ್ದಾನೆ, ನಮ್ ಫ್ಯಾಮಿಲಿನ ಮುಂದಕ್ಕೆ ತಾಕ್ಸ್ಬೇಕು ಅಂತ ಅವ್ನು ಎಷ್ಟೋ ಕಷ್ಟಪಟ್ಟಿದ್ದಾನೆ. ಅವ್ನ ಆಸೆನೆಲ್ಲ ಯಾವ್ದು ನೆರವೇರಿಸ್ಕೊಳ್ಳೇ ಇಲ್ಲ ಅವನು. ಆದ್ರೆ ಅವ್ನ್ಗೆ ಅಂತ ಒಂದು ಲೈಫ್ ಸಿಕ್ಕಿದ್ರೆ, ಅವ್ನ್ಗಿಂತ ಸಪರೇಟ್ ಆಗಿ ಒಂದ್ ಚಾನ್ಸ್ ಸಿಕ್ಕಿದ್ರೆ ಅವ್ನ ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನಮಗೋಸ್ಕರ ಅವ್ನ ಲೈಫ್ ನೆಲ್ಲ ತ್ಯಾಗ ಮಾಡ್ಬಿಟ್ಟಂತ ತುಂಬಾನೇ ಫೀಲ್ ಮಾಡ್ತಾ ಇದ್ದ ಕಣೋ. ಬಟ್ ನನ್ಗೆ ಇವಾಗ ಅರ್ಥ ಆಗ್ತಿದೆ ನೀನ್ ಏನ್ ಪರ್ಪಸ್ ಗಿಲ್ ಬಂದೆ ಅಂತ, ನಿನ್ ಲೈಫ್ ಏನು ಅಂತ ನೀನ್ ನೋಡು. ಇನ್ನಷ್ಟೇ ನಮ್ ಟೈಮ್ ಹತ್ರ ಬಂತು, ನಾಳೆ ಹೆಂಗಿದ್ರು ನಾವು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪ್ರೆಸೆಂಟ್ ಹೋಗ್ಲೇಬೇಕು. ನಾನು ಮತ್ತೆ ನಿನ್ನ ನಾಳೆ ಅಲ್ಲಿ ಮೀಟ್ ಆಗ್ತೀನಿ, ಈಗ ಸದ್ಯಕ್ಕೆ ನಾನು ಇಲ್ಲಿಂದ ಹೋಗ್ತಾ ಇದೀನಿ ಕಣೋ, ಬಾಯ್ ಅಂತ ಹೇಳ್ಬಿಟ್ಟು ಅವಳು ಹಂಗೆ ಅವ್ನಿಗೆ ಸಮಾಧಾನ ಆಗೋ ತರ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ಚಾಯ್ ಅವ್ರನ್ನ ತೋರಿಸ್ತಾರೆ. ಅವ್ರ ಹಾಸ್ಪಿಟಲ್ ಅಲ್ಲಿ ಇದಾರಲ್ಲ, ಅವ್ರಿಗಂತೂ ಯಾವ್ದೋ ಬೇರೆ ಪ್ರಪಂಚದಲ್ಲಿ ಇರೋ ತರನೇ ಫೀಲ್ ಆಗ್ತಾ ಇರುತ್ತೆ. ಅಲ್ಲ ಅವ್ರಿರೋ ವಾರ್ಡ್ ಅಲ್ಲೇ ಒಂದು ಟಿವಿ ಇರುತ್ತೆ, ಅದನ್ನ ಆನ್ ಮಾಡ್ಬಿಟ್ಟು ಫುಲ್ ಆಗಿ ಸೌಂಡ್ ಇಡ್ತಿದ್ದಾರೆ. ಬಟ್ ಅವ್ರಿಗೆ ಸ್ವಲ್ಪನೂ ಕೇಳಿಸ್ತಾ ಇಲ್ಲ. ಸಡನ್ ಆಗಿ ಒಬ್ಬರಿಗೆ ಇಷ್ಟು ದಿನ ಚೆನ್ನಾಗಿ ಕಿವಿ ಕೇಳಿಸ್ಬಿಟ್ಟು ಇವಾಗ ಕಿವಿ ಕೇಳಿಸಿಲ್ಲ ಅಂತಂದ್ರೆ ಹೆಂಗಿರತ್ತೆ ಹೇಳಿ. ಅವ್ರನ್ನೇ ಸಪರೇಟ್ ಆಗಿ ಯಾವ್ದೋ ಎತ್ಕೊಂಡೋಗಿ ಒಂದು ಡೆನ್ನಲ್ ಆಗ್ತಂಗಿರತ್ತಲ್ಲ, ಪಾಪ ಆತರ ಫೀಲ್ ಮಾಡ್ತಾ ಇರ್ತಾರೆ. ನನ್ಗೆ ಯಾಕೆ ಈ ತರ ಆಯ್ತು ಅಂತ ಹೇಳಿ ಅವ್ರಿಗೆ ತಲೆ ಮೇಲೆಲ್ಲ ಹೊಡ್ಕೊಂಡು ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಯಾಂಗ್ ಅವ್ರನ್ನ ತೋರಿಸ್ತಾರೆ. ಅವ್ರು ಬಂದು ನಮ್ ಚಾಯ್ ಅವ್ರಿಗೆ ಫ್ಯಾಕ್ಸ್ ಮಾಡ್ತಾ ಇರ್ತಾರೆ. ಚಾಯ್ ನಾನು ಈ ತರ ನಮ್ಮ ಅಪ್ಪ ಜೊತೆ ಬಿಸ್ನೆಸ್ ಟ್ರಿಪ್ ಗೆ ಹೊರಗಡೆ ಹೋಗ್ತಾ ಇದೀನಿ ಬೇರೆ ದೇಶಕ್ಕೆ, ಆದಷ್ಟು ಬೇಗ ಬಂದ್ಬಿಡ್ತೀನಿ, ಬಂದ್ಮೇಲೆ ಮೀಟ್ ಆಗೋಣ ಅಂತ ಕಳಿಸ್ತಾ ಇರ್ತಾಳೆ. ಬಟ್ ನಮ್ ಚಾಯ್ ಅವ್ರ ಈ ತರ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಪಾಪ ಅವ್ರಿಗೂ ಗೊತ್ತಿಲ್ವಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಯಾಂಗ್ ಅವ್ರ ಅಪ್ಪನ ತೋರಿಸ್ತಾರೆ. ಅಲ್ಲಿಗೆ ಒಬ್ಬ ಅವ್ರ ಅಸಿಸ್ಟೆಂಟ್ ಒಬ್ರು ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ಈ ತರ ಆ ಪ್ರಿನ್ಸಿಪಲ್ ಲೇಡಿ ಅವ್ರ ಮಗನ ಬಂದು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿದ್ದಾರೆ, ಅವ್ರನ್ನ ಬಿಡ್ಸಕ್ಕೆ ನೀವು ಬರ್ತೀರಾ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ನಾನು ಆಲ್ರೆಡಿ ಹೇಳ್ಬಿಟ್ಟಿದೀನಿ ಆ ಪ್ರಿನ್ಸಿಪಲ್ ಲೇಡಿಗೂ ಮತ್ತೆ ನನ್ಗೆಲ್ಲ ಏನು ಸಂಬಂಧ ಇಲ್ಲ ಅಂತ, ಅದ್ರಲ್ಲೂ ಅವ್ರ ಮಕ್ಳಿಗೆಲ್ಲ ಏನಾದ್ರೆ ನನ್ಗೇನು ಅದೆಲ್ಲ ಅವಳೇ ನೋಡ್ಕೊಳ್ಳಿ, ಅದೆಲ್ಲ ಅವ್ರಿಗೆ ಬಿಟ್ಟಿರೋದು ಅಷ್ಟೇ ಅಲ್ಲ. ಆಕ್ಸಿಡೆಂಟ್ ಆಯ್ತಲ್ಲ ಹುಡುಗ ಹೆಸರು ಏನು ಚಾಯ್, ಹುಡುಗ ಹಾಸ್ಪಿಟಲ್ ಅಲ್ಲಿ ಇದಾನಲ್ವಾ, ಅವನ ಹಾಸ್ಪಿಟಲ್ ಖರ್ಚಾಗಿರ್ಬೋದು ಅಥವಾ ಅವ್ನ ಸ್ಟಡೀಸ್ ಖರ್ಚಾಗಿರ್ಬೋದು ಪ್ರತಿಯೊಂದು ಇನ್ಮೇಲೆ ನಾವೇ ನೋಡ್ಕೋಬೇಕು, ನನ್ಗೆ ಅದನ್ನ ಅವಾಗ ಅಪ್ಡೇಟ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು, ನಾವು ಬಿಸ್ನೆಸ್ ಟ್ರಿಪ್ ಗಂತಲ್ಲ ಬೇರೆ ದೇಶಕ್ಕೆ ಹೋಗ್ತಲ್ಲ, ಇನ್ಮೇಲೆ ನಾವ್ ಅಲ್ಲೇ ಇರ್ತೀವಿ, ಈ ಊರ್ನೇ ಬಿಟ್ಟು ಹೋಗ್ತಾ ಇದೀವಿ, ಈ ವಿಷಯನ ನೀವು ಯಾಂಗ್ ಅವ್ರಿಗೆ ಯಾರು ತಿಳ್ಸಕ್ ಹೋಗ್ಬೇಡಿ, ಅವಳು ಗೊತ್ತಾದ್ರೆ ಆಮೇಲೆ ಬರಲ್ಲ ಅಂತ ಹಠ ಮಾಡ್ತಾಳೆ, ಅದರಿಂದಾನೆ ಅಂತ ಹೇಳ್ತಾರೆ. ಹಂಗಾದ್ರೆ ಇವರು ಪರ್ಮನೆಂಟ್ ಆಗಿ ಹೊರಗಿನ ದೇಶದಲ್ಲಿ ಇರಕ್ಕೆ ಹೋಗ್ತಿದ್ದಾರೆ, ಹಂಗಾದ್ರೆ ಇದ್ಮೇಲೆ ಚಾಯ್ ಮತ್ತೆ ಯಾಂಗ್ ಅವ್ರು ಮೀಟ್ ಮಾಡ್ಕೊಳ್ಳಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ಪ್ರಿನ್ಸಿಪಲ್ ಲೇಡಿನ ತೋರಿಸ್ತಾರೆ. ಅವ್ರು ಬಂದವಳ ಮಗಳನ್ನ ಕರ್ಕೊಂಡು ಯಾವ್ದೋ ಬೇರೆ ದೇಶಕ್ಕೆ ಹೋಗೋದಕ್ಕೇನೋ ಏರ್ಪೋರ್ಟ್ ಹತ್ರ ನಿಂತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಜಾಕೆ ಪೊಲೀಸ್ ಅವ್ರು ಹೊರಟೋಗ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನಿಮ್ ಮೇಲೆ ತುಂಬಾನೇ ಕಂಪ್ಲೇಂಟ್ಸ್ ಬಂದಿದೆ, ನೀವ್ ಈ ತರ ತುಂಬಾನೇ ಅಧಿಕವಾಗಿ ಲಂಚ ಎಲ್ಲ ತಗೊಂಡಿದ್ದೀರಾ ಅಂತ ನಿಮ್ ಮೇಲೆ ಕೇಸ್ ಆಗಿದೆ, ಅದೆಲ್ಲ ವಿಚಾರಣೆ ಮಾಡೋವರೆಗೂ ನೀವೆಲ್ಲೂ ಹೋಗಕ್ಕಾಗಲ್ಲ, ನಮ್ ಜೊತೆ ಸೈಲೆಂಟ್ ಆಗಿ ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳ್ತಾರೆ. ಹೆಂಗೋ ಎಮ್ಮ ಮಾಡಿದ ಕೆಲ್ಸಕ್ಕೆ ಫೈನಲ್ ಆಗಿ ಒಳ್ಳೆ ಎಂಡಿಗೆ ಕೊಟ್ಟಿದ್ದಾರೆ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಇನ್ ನೆಕ್ಸ್ಟ್ ಡೇ ಇವರು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಇವ್ನ್ ಬಂದವಳ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಂತ ಇರ್ಬೇಕಾದ್ರೆ ಏನೋ ಒಂಥರ ಸೌಂಡ್ ಬರ್ತಾ ಇರುತ್ತೆ. ಏನಪ್ಪಾ ಸೌಂಡ್, ಕಳ್ಳ ಗಿಳ್ಳ ಬಂದ್ಬಿಟ್ಟಿದಾನ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಒಂದು ಐಟಮ್ ನ ಎತ್ಕೊಂಡು ಅವ್ರನ್ನ ಹೊಡಿಯಕ್ಕೆ ಅಂತ ಡೋರ್ ಹತ್ರ ಹೋದ್ರೆ ಅದೇ ಫೋಸ್ ಅಲ್ಲೇ ಮನೆ ಒಳಗಡೆ ಯಾರೋ ಕಳ್ಳ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಮಿನ್ಹೋ ಮತ್ತೆ ಬಂದಿರ್ತಾರೆ. ಅಂದ್ರೆ ಅವ್ರು ಮತ್ತೆ ಲಂಡನ್ ಇಂದ ಕೊರಿಯಾಗ್ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಕಳ್ಳ ಯಾವ್ದೋ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಹೊಡೆಯಕ್ಕೆ ರೆಡಿ ಆಗಿ ಇಟ್ಕೊಂಡಿರ್ತಾರೆ. ಇದನ್ನ ನೋಡಿ ಇಬ್ಬರಿಗೂ ಸಕ್ಕ ಶಾಕು. ಅದ್ರಲ್ಲೂ ಮಿನ್ಹೋಗಂತೂ ಏನ್ ಅರ್ಥ ಆಗ್ತಿಲ್ಲ, ಯಾರಿದು ನೋಡಕ್ ನಂತರನೇ ಇದ್ದಾಳಲ್ಲ ಅಂತ. ಆಗ ಇವನಾಗ ಅರ್ಥ ಆಗೋತಿದ್ದು ಅವ್ರ ಅಮ್ಮನೇ ಅಂತ. ಅವಳು ಹೇಳ್ತಾಳೆ, ಇಲ್ಲಿ ನೋಡಿ ನೀವ್ ಗಾಬರಿ ಪಡ್ಬೇಡಿ, ನಾನ್ ಬೇರೆ ಯಾರು ಅಲ್ಲ, ನಿಮ್ ಮಗಳೇ, ನಾನು ಫ್ಯೂಚರ್ ಇಂದ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ ಲೈಫ್ ಸರಿ ಮಾಡ್ಬೇಕಂತಾನೆ ಬಂದಿದ್ದು, ಆದ್ರೆ ಇಲ್ಲಿ ಬಂದ್ಮೇಲೆ ನನ್ಗೆಲ್ಲಾ ವಿಷಯ ಗೊತ್ತಾಗಿದ್ದು. ಸೊ ನಾನ್ ನಿಮ್ಗೆ ಇಲ್ಲಿಂದ ನಾನು ನಾಳೆ ಬೆಳಗ್ಗೆ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಮತ್ತೆ ನಾನು ಪ್ರೆಸೆಂಟ್ ಗೆ ಹೊರಟೋಗ್ತೀನಿ. ಆದ್ರೆ ಹೋಗೋದಕ್ಕೂ ಮುಂಚೆ ನಿಮ್ ಹತ್ರ ನಾನು ಕೆಲವೊಂದು ವಿಷಯನ ಹೇಳ್ಬಿಡ್ತೀನಿ, ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಬಿಡಿ. ಈಗ ನಿಮ್ಮನ್ನ ದತ್ತಕ್ ತಗೊಂಡಿದ್ದಾರಲ್ಲ ಅವ್ರ ಹತ್ರ ಹೋಗಿ ಹೇಳ್ಬಿಡಿ, ನಿಮ್ ಮಗಳು ಅಂದ್ರೆ ಸತ್ತೋಗಿರೋ ನಿಮ್ ಮಗಳ ತರಾನೇ ನಾನ್ ಬಂದು ಶೆಲೋ ಪ್ಲೇ ಮಾಡಕ್ಕಾಗಲ್ಲ, ನನಗೆ ಅಂತ ಒಂದ್ ಜೀವನ ಇದೆ, ನಾನು ಇಷ್ಟವಾಗಿ ನಾನು ಬದುಕ್ತೀನಿ ಅಂತ ಹೇಳ್ಬಿಡಿ. ಯಾಕಂದ್ರೆ ನೀವು ಅವ್ರ ಆಸೆಗೋಸ್ಕರ ಕಾಂಪ್ರಮೈಸ್ ಆಗ್ಬಿಟ್ಟು ನಿಮ್ಗೆ ಇಷ್ಟ ಇಲ್ದಿರೋ ಶೆಲೋನ ಕಲ್ತ್ಕೊಂಡು ನಿಮ್ ಕೈಲಿ ಅದ್ರಲ್ಲಿ ಸಾಧ್ಸಕ್ ಆಗಿಲ್ಲ ಅಂತ ಹೇಳಿ ನಿಮ್ಗ್ ಹುಟ್ಟೋ ಮಗು ಅಂದ್ರೆ ನನ್ನನ್ನ ನೀವು ಹಾಕಿ ಕೊಯ್ಬೇಡಿ, ನೀನ್ ಶೆಲೋ ಕಲ್ತ್ಕೊ
ಕಲ್ತ್ಕೊ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನನಗೆ ಶೆಲೋನಲ್ಲಿ ಇಂಟ್ರೆಸ್ಟ್ ಇಲ್ಲ, ನಿಮ್ ಆಸೆನೆಲ್ಲ ನನ್ ಮೇಲೆ ತಿರ್ಸ್ಕೋಬೇಕು ಅಂತ ನೀವು ಮಾಡ್ಬೇಡಿ. ನಿಮ್ ಮನ್ಸಲ್ಲಿ ಏನ್ ಅನ್ಸುತ್ತೋ ಅದನ್ನ ಇವಾಗ್ಲೇ ಹೋಗ್ಬಿಟ್ಟು ನಿಮ್ಮ ಮಾತ್ರ ಹೇಳ್ಬಿಡಿ. ಮತ್ತೆ ಸೆಕೆಂಡ್ ವಿಷಯ, ನೀವ್ ಇವಾಗ್ಲೇ ಹೋಗ್ಬಿಟ್ಟು ಆ ಮ್ಯೂಸಿಕ್ ಶಾಪ್ ಅಂಕಲ್ ಅಂದ್ರೆ ನಿಮ್ ಸ್ವಂತ ಅಪ್ಪನ ಮೀಟ್ ಮಾಡ್ಬಿಡಿ. ನಿಮ್ ಮನ್ಸಲ್ಲಿ ನೀವು ಅವ್ರನ್ನ ಏನೆಲ್ಲ ಕೇಳ್ಬೇಕಂತ ಅನ್ಕೊಂಡಿದಿರೋ ಅದನ್ನ ಕೇಳ್ಬಿಡಿ. ಯಾಕೆ ನನ್ನ ಈ ತರ ದತ್ತಕ್ ಕೊಟ್ಬಿಟ್ರಿ, ನಾನು ಅಲ್ಲಿ ಸಂತೋಷವಾಗಿಲ್ಲ, ನಾನು ನೋವು ಪಡ್ತಾ ಇದೀನಿ ಅಂತ ನೀವ್ ಏನೆಲ್ಲ ಹೇಳ್ಬೇಕಂತ ಅನ್ಕೊಂಡ್ರೋ ಪ್ರತಿಯೊಂದನ್ನು ಹೇಳ್ಬಿಡಿ. ಆಮೇಲೆ ನೀವೇ ಫೀಲ್ ಆಗೋದು ಅಂತ ಪ್ರತಿಯೊಂದು ಹೇಳ್ತಾ ಇರ್ತಾಳೆ. ಇದನ್ನ ಕೇಳಿಸ್ಕೊಂಡು ಮಿನ್ಹೋಗೆ ಸಖತ್ ಶಾಕು. ಯಾರು ಇವಳು ಈ ತರ ಬಂದ್ಬಿಟ್ಟು ನನ್ ಮನ್ಸಲ್ಲಿರೋದೆಲ್ಲ ಹೇಳ್ತಿದ್ದಾಳೆ, ನಿಜವಾಗ್ಲೂ ಇವಳು ಪ್ರೆಸೆಂಟ್ ಇಂದಾನೆ ಬಂದಿದ್ದಾಳೆ ಅಂತ ಭಯ ಪಟ್ಕೊಂಡು ಅಲ್ಲಿದ್ದ ಓಡೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದು ಸ್ಟ್ರೇಟ್ ಆಗಿ ವಿಡೋ ಶಾಪ್ ಗೆ ಹೋಗಿರೋದು ಅಂಕಲ್ ನ ನೋಡೋದಕ್ಕೋಸ್ಕರ. ಯಾಕಂದ್ರೆ ಇನ್ನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೊಟ್ಟೋದ್ರೆ ಇವ್ರನ್ನ ನೋಡಕ್ಕಾಗಲ್ಲ. ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪ್ರೆಸೆಂಟ್ ಹೋದ್ರೆ ಕೂಡ ಇವ್ರಲ್ಲಿ ಇರಲ್ವಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಸತ್ತೋಗಿರ್ತಾರೆ. ಸೊ ಲಾಸ್ಟ್ ಅಂಡ್ ಫೈನಲ್ ಒಂದ್ಸತಿ ಇವ್ರನ್ನ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿರ್ತಾನೆ. ಬಂದ್ಬಿಟ್ಟು ಹೇಳ್ತಾನೆ, ಇಲ್ಲಿ ನೋಡಿ ಅಂಕಲ್, ನಾನು ಈಗ ಹೋಗ್ಬೇಕಾಗಿರೋ ಟೈಮ್ ಬಂದಿದೆ, ನಿಮ್ ಮೈನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಸ್ವಲ್ಪ ಹೆಲ್ದಿ ಫುಡ್ ನ ತಿನ್ನಿ, ಹಂಗಿರಿ ಹಿಂಗಿರಿ ಅಂತ ಅವ್ರಿಗೆ ತುಂಬಾನೇ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಏನಪ್ಪಾ ನೀನ್ ಹೇಳೋದ್ ನೋಡಿದ್ರೆ ಮತ್ತೆ ತಿರುಗ್ ಬರೋದೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದೀಯ ಅಂದಾಗ ಅವ್ನ್ ಕೂಡ ಹತ್ತತ್ರ ಹಂಗೆ ಅಂಕಲ್, ಆದ್ರೆ ಇದುವರೆಗೂ ನನಗ್ ಮಾಡಿರೋ ಪ್ರತಿಯೊಂದು ವಿಷಯಕ್ಕೆ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂಕಲ್ ಅಂತ ಹೇಳ್ತಾನೆ. ಆತರ ಹೇಳ್ಬಿಟ್ಟು ಇನ್ನೇನ್ ನಮ್ಮಿರೋ ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಅಂಕಲ್ ಅವ್ನ ಕರೆದು ಒಂದು ಕ್ಯಾಸೆಟ್ ನ ಕೊಡ್ತಾರೆ. ಇದು ಬೇರೆ ಯಾವ್ದು ಅಲ್ಲ, ಚೋರ್ ಮ್ಯೂಸಿಕ್ ಹಾಕಿರ್ತಾರಲ್ಲ ಆ ಕ್ಯಾಸೆಟ್. ಈ ಮ್ಯೂಸಿಕ್ ನ ಯಾರು ಹಾಕಿದ್ರು ಅಂತ ಗೊತ್ತಿಲ್ಲಪ್ಪ, ಬಟ್ ತುಂಬಾ ಚೆನ್ನಾಗಿದೆ, ಅದು ನಿನ್ಗೆ ಕೊಡ್ಬೇಕಂತ ಅನ್ಸ್ತು, ತಗೋಪ ಅಂದಾಗ ಅವ್ನು ಕೂಡ ಅದನ್ನ ತಗೊಂಡು ಪಾಕೆಟ್ ಅಲ್ಲಿ ಹಾಕೊಂಡು, ಸರಿ ಅಂಕಲ್ ನಾನು ಹೋಗ್ ಬರ್ತೀನಿ, ಆದ್ರೆ ಹೋಗೋದಕ್ಕೂ ಮುಂಚೆ ಒಂದು ವಿಷಯ ಅಂಕಲ್, ಫ್ಯೂಚರ್ ಅಲ್ಲಿ ಇಷ್ಟು ವರ್ಷ ಆದ್ಮೇಲೆ ಒಂದು ಹುಡುಗ ಬಂದು ನಿಮ್ ಶಾಪ್ ಹೊರಗಡೆ ಕೂತ್ಕೊಳ್ತಾನೆ, ಅವನನ್ನ ಒಳಗಡೆ ಕರೆದು ಕಾಫಿ ಕೊಡಿ, ಅವ್ನ ಯೋಗಕ್ಷೇಮನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿರ್ತಾನೆ. ಇದನ್ನೇ ನಾವು ಫ್ಯೂಚರ್ ಅಲ್ಲಿ ನೋಡಿರ್ತೀವಿ. ಅಂದ್ರೆ ನಮ್ ಹೀರೋ ಬಗ್ಗೆನೇ ಅವ್ನು ಹೇಳ್ತಾ ಇರೋದು. ಅವನೇ ಬಂದು ಚಿಕ್ಕ ವಯಸ್ಸೆಲ್ಲ ಶಾಪ್ ಹತ್ರ ಬಂದಿರ್ತಾನೆ, ಅವರ ಒಳಗಡೆ ಕರೆದು ಕಾಫಿ ಎಲ್ಲ ಕೊಟ್ಟಿರ್ತಾರಲ್ವಾ, ಅದನ್ನ ಇವಾಗ ಹೇಳಿರ್ತಾನೆ. ಬಟ್ ಇವ್ರಿಗೇನ್ ಅರ್ಥ ಆಗ್ತಲ್ಲ, ಇವ್ನ ಏನ್ ಹೇಳ್ಬಿಟ್ಟು ಹೋಗ್ತಿದ್ದಾನೆ ಅಂತ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಹೀರೋ ಕೂಡ ಅಲ್ಲಿ ಕೂತ್ಕೊಂಡು ಕ್ಯಾಸೆಟ್ ಅಲ್ಲಿ ಇರೋ ಮ್ಯೂಸಿಕ್ ಕೇಳಿಸ್ಕೊಳ್ತಾ ಇರ್ತಾನೆ. ಅದ್ರಲ್ಲಿ ಮ್ಯೂಸಿಕ್ ಎಲ್ಲ ಆದ್ಮೇಲೆ ಚೋರ್ ಬಂದ್ಬಿಟ್ಟು ಹೀರೋಗೋಸ್ಕರ ಕೆಲವು ಮಾತುಗಳನ್ನ ಹೇಳಿರ್ತಾರೆ. ಏನಂದ್ರೆ, ತುಂಬಾನೇ ಥ್ಯಾಂಕ್ಸ್ ಕಣೋ ಗಿಯೋಲ್, ನೀನ್ ನನ್ನ ಲೈಫ್ ಅಲ್ಲಿ ಬಂದ್ಮೇಲೆ ತುಂಬಾನೇ ಚೇಂಜಸ್ ಆಗಿದೆ ಕಣೋ, ನೀನ್ ಬರೋದಕ್ಕೂ ಮುಂಚೆ ಲೈಫ್ ತುಂಬಾನೇ ಬೋರಿಂಗ್ ಆಗಿ ಒಳ್ಳೆ ಮಿಷನ್ ತರ ವರ್ಕ್ ಮಾಡ್ತಾ ಇದ್ದೆ, ಆದ್ರೆ ನೀನ್ ಬಂದ್ಮೇಲೆ ನನಗೆ ನನ್ನ ಲೈಫ್ ಎಲ್ಲ ಏನು ಅಂತ ನನ್ಗೆ ಅರ್ಥ ಆಗಿದ್ದು, ನನಗೆ ಯಾವ್ದೇ ಒಂದು ಅಪಾಯ ಬರಬಾರ್ದು ಅಂತ ಹೇಳಿ ನೀನ್ ತುಂಬಾನೇ ಕಷ್ಟಪಟ್ಟ ಕಣೋ, ಯಾರಂತ ಗೊತ್ತಿಲ್ದಿರೋ ಒಬ್ರಿಗೋಸ್ಕರನೇ ನೀನ್ ಇಷ್ಟೆಲ್ಲ ಮಾಡ್ತಾ ಇದ್ದೆ ಅಂದ್ರೆ ನನಗ ಅವಾಗ ಅರ್ಥ ಆಗಿಲ್ಲ, ಏನಕ್ಕೆ ಅವ್ನು ಇಷ್ಟೆಲ್ಲ ಮಾಡ್ತಿದ್ರ ನನ್ಗೋಸ್ಕರ ಅಂತ. ಆದ್ರೆ ನೀನು ಮಾತ್ಗೂ ಹೇಳ್ತಾ ಇದ್ದಲ್ವಾ, ನಾನ್ ನಿಮ್ಮ ಅಪ್ಪನೇ, ನೀನ್ ಬಂದು ನನಗೆ ಮಗ ಅಂತ, ಅದೆಲ್ಲ ನಿಜನೇನೋ ಅಂತ ನನಗೆ ಅನಿಸ್ತಾ ಇದೆ ಕಣೋ. ಬಟ್ ಅದು ಸುಳ್ಳಾಗಿದ್ರೆ ಕೂಡ ಇನ್ನೊಂದ್ಸತಿ ನನ್ಗೆ ಇನ್ನೊಂದ್ ಜನ್ಮ ಅಂತಿದ್ರೆ ನಾನೇ ನಿನ್ಗೆ ಅಪ್ಪ ಆಗಿ ಬರ್ತೀನಿ ಕಣೋ, ನನ್ ಜೀವನದಲ್ಲಿ ಯಾವತ್ತಿಗೂ ನಿನ್ನ ಮರೆಯಲ್ಲ ಕಣೋ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಅದ್ರಲ್ಲೆಲ್ಲ ಹೇಳಿರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಇವನು ಕೂಡ ಪಾಪ ತುಂಬಾನೇ ಬೇಜಾರಾಗುತ್ತೆ, ಓ ಅಂತ ಅಳ್ತಾ ಇರ್ತಾನೆ. ಅದಾದ್ಮೇಲೆ ಸ್ಟ್ರೇಟ್ ಆಗಿ ಅಲ್ಲಿಂದ ಚೋರ್ ನೋಡೋದಕ್ಕಿಂತ ಹಾಸ್ಪಿಟಲ್ಗೆ ಹೋಗೋದು. ಚೋರ್ ಕೇಳ್ತಾರೆ, ಗಿಯೋಲ್ ನಾನು ನಿನ್ನ ಹತ್ರ ಒಂದೇ ಒಂದ್ ವಿಷಯ ಕೇಳ್ಬೇಕು ಕಣೋ, ನೀನು ಅವಾಗವಾಗ ನನ್ನ ಹತ್ರ ಹೇಳ್ತಾ ಇದ್ದೆ ಅಲ್ವಾ, ನಾನು ಫ್ಯೂಚರ್ ಇಂದಾನೆ ಬಂದಿರೋದು, ನಾನ್ ನಿಮ್ ಮಗ ಅಂತ, ಅದೆಲ್ಲ ನಿಜನ ಸುಳ್ಳ ಅಂತ ನನಗೆ ಗೊತ್ತಿಲ್ಲ. ಇನ್ ಕೇಸ್ ನಿಜ ಆಗಿದ್ರೆ ನಾನು ಫ್ಯೂಚರ್ ಅಲ್ಲಿ ಹೆಂಗೋ ಇರ್ತೀನಿ, ನನಗೆ ಕಿವಿ ಕೇಳಿಸ್ಬಿಡುತ್ತಾ, ನಮ್ಮ ಅಜ್ಜಿ ಆಸೆ ಪಟ್ಟಿದ ತರ ನಾನು ಗ್ರಾಜುಯೇಟ್ ಆಗಿದ್ದೀನ, ನಮ್ಮ ಅಜ್ಜಿ ಹೆಂಗಿರ್ತಾರೆ ನಾನ್ ಹೆಂಗಿರ್ತೀನಿ, ನನ್ನ ಫ್ಯಾಮಿಲಿನೆಲ್ಲ ನಾನು ಚೆನ್ನಾಗೇ ನೋಡ್ಕೊಂತಾ ಇದೀನ ಅಂತ ಪಾಪ ಇವ್ರು ತುಂಬಾನೇ ಫೀಲ್ ಮಾಡಿ ಹೇಳ್ತಾ ಇರ್ತಾರೆ. ಹೀರೋಗೆ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ಚಾಯ್, ನೀವ್ ಯಾರು, ನಿಮ್ ಮನ್ಸ್ ಏನು ಅಂತ ನನಗೆ ಚೆನ್ನಾಗೇ ಗೊತ್ತು, ನಿಜವಾಗ್ಲೂ ನಿಮ್ ಫ್ಯೂಚರ್ ತುಂಬಾನೇ ಬ್ರೈಟ್ ಆಗಿರುತ್ತೆ, ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಹೆಂಡತಿ, ನಿಮ್ ಮಾತ್ ಕೇಳೋ ತರ ಇಬ್ರು ಮಕ್ಳು, ತುಂಬಾನೇ ಚೆನ್ನಾಗಿರ್ತೀರಾ ಅಂತ ಹೇಳಿದಾಗ ಚಾಯ್ ಅವ್ರಿಗಂತೂ ನಮ್ ಹೀರೋ ಮಾತಾಡ್ತಾ ಇರೋದು ಏನು ಕೇಳಿಸ್ತಾ ಇಲ್ವಲ್ಲ, ಏಗಿಯೋಲ್ ನೀನ್ ಮಾತಾಡ್ತಾ ಇರೋದು ನನ್ಗೆ ಏನು ಕೇಳಿಸ್ತಾ ಇಲ್ಲ ಕಣೋ ಅಂದಾಗ ನಮ್ ಹೀರೋಗೆ ಪಾಪ ಮಾತೇ ಬರ್ತಾ ಇಲ್ಲ. ಹಂಗೆ ಚಾಯ್ನ ಹಗ್ ಮಾಡ್ಕೊಂಡು ಓ ಅಂತ ದುಕ್ಸಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಚಾಯ್ ಕೂಡ ಹೇಳ್ತಾರೆ, ನೀನು ಈ ತರ ಬ್ಯಾಗ್ ಅಲ್ಲಿ ಹಾಕೊಂಡ್ ಬಂದಿರೋದನ್ನ ನೋಡಿದ್ರೆ ನೀನ್ ಎಲ್ಗೋ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ ಅಂತ ನನಗ್ ಗೊತ್ತು, ಆದ್ರೆ ದಯವಿಟ್ಟು ಮತ್ತೆ ನನ್ನ ನೋಡಕ್ಕೆ ಅಂತ ವಾಪಸ್ ಬಂದ್ಬಿಡ್ಬೇಡ ಕಣೋ, ಯಾಕಂದ್ರೆ ನನಗೆ ಕಿವಿ ಕೇಳಿಸ್ದೆ ಆಗಿರೋದಕ್ಕೆ ನೀನೇ ಒಂದು ಕಾರಣ ಅಂತ ನಿನ್ ಮನ್ಸಲ್ಲಿ ನಿನ್ಗೆ ಇವಾಗವರೆಗೂ ಚುಚ್ತಾ ಇದೆ ಅಂತ ನನಗೆ ಚೆನ್ನಾಗೇ ಗೊತ್ತು, ಆದ್ರೆ ನೀನ್ ಮತ್ತೆ ನನ್ನ ನೋಡಕ್ ಬಂದು ನೀನ್ ಮತ್ತೆ ಅದನ್ನೆಲ್ಲ ಫೀಲ್ ಮಾಡಿ ಅಳ್ಳೋದು ನನಗೆ ಇಷ್ಟ ಇಲ್ಲ ಕಣೋ, ದಯವಿಟ್ಟು ಇನ್ಮೇಲೆ ನನ್ನ ನೋಡಕ್ ಬರ್ಬೇಡ ಅಂತ ಹೇಳಿದ್ರೆ ನಮ್ ಹೀರೋಗೆ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಅಪ್ಪ ಬಗ್ಗೆ ನೆನ್ಸ್ಕೊಂಡ್ ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾನೆ. ಚಾರ್ ಹೇಳ್ತಾರೆ, ನೀನು ನನ್ ಬಗ್ಗೆ ಯೋಚನೆ ಮಾಡ್ಬೇಡ ಕಣೋ, ನನಗೆ ಕಿವಿ ಕೇಳಿಸಿಲ್ಲ ಅಂತ ಹೇಳಿ ನಾನೇನ್ ಕೈ ಕಟ್ಕೊಂಡ್ ಮನೇಲಿ ಕೂತ್ಕೋಬಿಡೋದಿಲ್ಲ, ನನ್ ಕೈಲಿ ಆದಷ್ಟು ನಾನು ಪ್ರಯತ್ನ ಪಡ್ತೀನೋ, ಒಂದ್ ಒಳ್ಳೆ ಲೈಫ್ ನ ಲೀಡ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ, ನಮ್ಮ ಅಜ್ಜಿನ ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಇನ್ ಕೇಸ್ ಫ್ಯೂಚರ್ ಅಲ್ಲಿ ನನಗೆ ಮದ್ವೆ ಆಗಿ ನನ್ ಮಕ್ಳು ಹುಟ್ಟಿದ್ರೆ ಕೂಡ ಅವ್ರನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಕಣೋ, ನಾನು ನಿನಗ್ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳಿ ಇವ್ರು ತುಂಬಾನೇ ನಂಬಿಕೆಯಿಂದ ಮಾತಾಡ್ತಾ ಇದ್ರೆ ಹೀರೋಗೂ ಸಮಾಧಾನ ಆಗುತ್ತೆ, ನಮ್ಮಪ್ಪ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ. ಅದಾದ್ಮೇಲೆ ಅವನಲ್ಲಿಂದ ಹೊರಟೋಗ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಇವನನ್ನ ತೋರಿಸ್ತಾರೆ. ಅವಳು ಬಂದು ತುಂಬಾನೇ ವೇಗವಾಗಿ ಗಾಡಿಯಲ್ಲಿ ಏರ್ಪೋರ್ಟ್ ಕಡೆ ಹೋಗ್ತಾ ಇರ್ತಾಳೆ, ಯಾಕಂದ್ರೆ ಇವಳು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದು ಏರ್ಪೋರ್ಟ್ ಅಲ್ಲ ಅಲ್ವಾ, ಸೊ ಮೂನ್ ಡಿವೈಡ್ ಆಗೋಷ್ಟ್ರಲ್ಲಿ ಇವಳು ಬಂದು ಏರ್ಪೋರ್ಟ್ ಗೆ ಹೋಗ್ಬೇಕು. ಅವಳ ಹತ್ರ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸೆಂಟರ್ ರೋಡ್ ಅಲ್ಲಿ ಗಾಡಿ ನಿಂತೋಗ್ಬಿಡುತ್ತೆ. ಅಯ್ಯೋ 2 ಮೂನ್ ಬರೋ ಟೈಮ್ ಬೇರೆ ಆಗೋಯ್ತು, ಅಯ್ಯೋ ನಾನು ಈ ಟೈಮ್ ಅಲ್ಲಿ ಏರ್ಪೋರ್ಟ್ ಹೋಗಿಲ್ಲ ಅಂದ್ರೆ ನಾನು ಟೈಮ್ ಟ್ರಾವೆಲ್ ಮಾಡಕ್ಕೆ ಆಗಲ್ವೇ, ನಾನು ಇಲ್ಲೇ ಸಿಕ್ಕಾಕೊಳ್ತೀನಿ, ಯಾರಾದ್ರೂ ನನ್ಗೆ ಲಿಫ್ಟ್ ಕೊಡಿ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ. ಅದಾದ್ಮೇಲೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದು ಆಕ್ಚುಲಿ ಲೈಬ್ರರಿ ಹೇಳ್ತಾನೆ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದು, ಸೊ ಅವ್ನ್ ಕೂಡ ಈಗ ಲೈಬ್ರರಿ ಹತ್ರ ಹೋಗಿರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಆಕಾಶದಲ್ಲಿ ಮೂನ್ ಕೂಡ ಡಿವೈಡ್ ಆಗುತ್ತೆ. ಅವ್ನ್ ಕಡೆಗೆ ಮತ್ತೆ ವಿಡೋ ಶಾಪ್ ಕೂಡ ಕಾಣಿಸುತ್ತೆ. ಅವ್ನ್ ಕೂಡ ಒಳಗಡೆ ಹೋದ್ರೆ ಆ ವಿಡೋ ಶಾಪ್ ಓನರ್ ಅಲ್ಲೇ ಕೂತಿರ್ತಾರೆ. ನಮ್ ಹೀರೋ ಕೂಡ ಒಳಗಡೆ ಕೂತ್ಕೊಂಡಾಗ ಕಾಫಿ ಎಲ್ಲ ಕೊಡ್ತಾರೆ. ಅವ್ನ್ ಕೂಡ ಅವ್ನ ಹತ್ರ ಒಂದು ಟೋಕನ್ ತರ ಇರುತ್ತಲ್ಲ, ಇದನ್ನ ಹುಷಾರಾಗಿ ಇಟ್ಕೊಳ್ಳಿ ಅಂದಿರ್ತಾರಲ್ಲ, ಅದನ್ನ ಕೊಟ್ಬಿಟ್ಟು ನನಗೆ ನನ್ ಗಿಟಾರ್ ವಾಪಸ್ ಬೇಕು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ನನ್ ಗೊತ್ತಪ್ಪ ನೀನ್ ಈ ಗಿಟಾರ್ಗೋಸ್ಕರ ಮತ್ತೆ ಬಂದೇ ಬರ್ತೀಯ
ಅಂತ ಹೇಳಿ ಅದನ್ನ ಕೊಟ್ಟಾಗ ಇವ್ನು ಹೇಳ್ತಾನೆ, ನಾನು ಏನಕ್ಕೋಸ್ಕರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದೆ ಅಂತ ನನಗೆ ಗೊತ್ತಿಲ್ಲ, ಇದ್ರೂ ತುಂಬಾ ವಿಷಯಗಳನ್ನ ನಾನು ಚೇಂಜ್ ಮಾಡಿದೀನಿ, ಆದ್ರೆ ನಮ್ಮ ಅಪ್ಪಗಾಗೋ ಆಕ್ಸಿಡೆಂಟ್ ನ ಮಾತ್ರ ತಡೆಯಕ್ಕಾಗಿಲ್ಲ. ಬಟ್ ನನಗೋಸ್ಕರ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆದ್ರೆ ಇವಾಗವರೆಗೂ ನೀವ್ ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಸರಿ ಆಯ್ತು, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ನಾ ಗಿಟಾರ್ ನ ತಗೊಂಡು ಕರೆಕ್ಟ್ ಆಗಿ ಡೋರ್ ಹತ್ರ ಹೋಗ್ತಾನೆ. ಡೋರು ಓಪನ್ ಆಗುತ್ತೆ. ಆ ಟೈಮಲ್ಲಿ ಒಂದು ವಾಯ್ಸ್ ಕೇಳುತ್ತೆ, ಲೈಫ್ ಅಲ್ಲಿ ನೀನ್ ಏನಾಗ್ಬೇಕು ಅಂತ ಡಿಸಿಷನ್ ತಗೊಳ್ದೇ ಇರೋ ಸ್ಟೇಜ್ ಅಲ್ಲಿ ಇದ್ದಾಗ ನಿನ್ ಹತ್ರ ಇರೋ ಕಾಯಿನ್ ನ ಫ್ಲಿಪ್ ಮಾಡಪ್ಪ, ಅವಾಗ ನಿನ್ಗೆ ಕರೆಕ್ಟ್ ಆದ ಡಿಸಿಷನ್ ತಗೊಳಕ್ಕೆ ಅರ್ಥ ಆಗುತ್ತೆ ಅಂದಾಗ ಇವ್ನಿಗೆ ಶಾಕ್ ಆಗುತ್ತೆ. ಈ ವಾಯ್ಸ್ ನ ಎಲ್ಲೋ ಕೇಳಿದಿನಲ್ವಾ ಅಂತ ಹೇಳಿ ಹಿಂದೆ ತಿರುಗಿ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಆ ಮ್ಯೂಸಿಕ್ ತಾತಾನೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಚಿಕ್ಕವನಾಗಿರ್ಬೇಕಾದ್ರೆ ಇದ್ರಲ್ಲ ಆ ತಾತಾನೆ. ಅಂದ್ರೆ ವಿಡೋ ಶಾಪ್ ಓನರು ಇವ್ರನ್ನ ಟೈಮ್ ಟ್ರಾವೆಲ್ ಮಾಡಿಸಿದ್ದಲ್ಲ, ಬೇರೆ ಯಾರು ಅಲ್ಲ, ಅದ ವಿಡೋ ಶಾಪರ್ ತಾತಾನೆ. ಅವ್ರದೇ ಶಾಪ್ ಇದಲ್ಲ, ಅವ್ರೇ ಇವ್ರ ಕೈಲಿ ಇತ್ರಲ್ಲ ಕೆಲಸ ಮಾಡಿಸ್ತಾ ಇರೋದು, ಇವ್ರನ್ನೆಲ್ಲ ಟೈಮ್ ಟ್ರಾವೆಲ್ ಮಾಡಿಸಿರೋದು. ಈ ವಿಷಯ ಅರ್ಥ ಆದ್ಮೇಲೆ ಹೀರೋ ಅಂತೂ ತುಂಬಾ ಸಂತೋಷವಾಗಿ ಟಕ್ ಅಂತ ಕಂಡ್ಬಿಡ್ತಾನೆ. ನೋಡಿದ್ರೆ ಅವನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪ್ರೆಸೆಂಟ್ ಗೆ ಬಂದ್ಬಿಟ್ಟಿರ್ತಾನೆ. ಬಟ್ ಅವ್ನ ಮನೆ ಮಾತ್ರ ಭಯಂಕರ ರಿಚ್ ಆಗಿರುತ್ತೆ, ತುಂಬಾ ನೀಟ್ ಆಗಿರುತ್ತೆ, ತುಂಬಾ ಕಾಸ್ಟ್ಲಿ ಗಿಟಾರ್ಸ್ ಇರುತ್ತೆ, ತುಂಬಾ ಕಾಸ್ಟ್ಲಿ ಡ್ರೆಸ್ ಎಲ್ಲ ಇರುತ್ತೆ. ಇವ್ನಿಗೇನ್ ಅರ್ಥ ಆಗ್ತಿಲ್ಲ, ನಾನೇನು ಈ ಜಾಗದಲ್ಲಿ ಬಂದಿದ್ದೀನಿ ಅಂತ. ಆ ಟೈಮಲ್ಲಿ ಅಲ್ಲಿರೋ ಒಂದು ಫೋಟೋನ ನೋಡ್ತಾನೆ. ಅದ್ರಲ್ಲಿಯಾಂಗ್ ಅವ್ರ ಅಪ್ಪ ಇರ್ತಾರೆ, ಯಾಂಗು ಮತ್ತೆ ಚಾಯ್ ಅವ್ರು ಇರ್ತಾರೆ, ಪ್ಲಸ್ ಇವ್ರಿಬ್ರು ಇರ್ತಾರೆ. ಅಂದ್ರೆ ಯಾಂಗ್ ಅವ್ರ ಅಪ್ಪ ಬಂದು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಫ್ಯೂಚರ್ ಅಲ್ಲಿ. ಅಂದ್ರೆ ಇವ್ನ ಈ ಕಡೆ ಪ್ರೆಸೆಂಟ್ ಬಂದ್ಮೇಲೆ ಚಾಯ್ ಮತ್ತೆ ಯಾಂಗ್ ಅವರು ಮದ್ವೆ ಮಾಡ್ಕೊಂಡು ಅವ್ರ ಬಿಸ್ನೆಸ್ ನ ಇವರೇ ನೋಡ್ಕೊಂತಿದಾರೇನೋ, ಅದಕ್ಕೋಸ್ಕರ ಇವಾಗೆಲ್ಲ ಇವರು ಜಾಯಿಂಟ್ ಫ್ಯಾಮಿಲಿ ಆಗಿ ಇರ್ತಾರೆ. ಇದನ್ನೆಲ್ಲ ನೋಡಿ ಅವ್ರು ತುಂಬಾ ಸಂತೋಷ ಪಡ್ತಾನೆ. ಆದ್ರೆ ಅವ್ನಿಗೆ ಟಕ್ ಅಂತ ಜ್ಞಾಪಕ ಬರೋದು ಇವನ ಬಗ್ಗೆನೆ. ಇವನ ಕರೆಕ್ಟ್ ಟೈಮ್ಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ಬಿಟ್ಲಾ ಇಲ್ಲ ಅಂತ ಹೇಳಿ ನೋಡ್ಬೇಕು ಅಂತ ಅವ್ರ ಮನೆ ಹತ್ರ ಹೋಗಿ ನೋಡಿದ್ರೆ ಬೇರೆ ಯಾರೋ ಬಂದು ಡೋರ್ ಓಪನ್ ಮಾಡ್ತಾ ಇದಾರೆ. ಇವ್ನ್ಗೇನ್ ಅರ್ಥ ಆಗ್ತಿಲ್ಲ. ಇಲ್ಲಿ ಮಿನ್ಹೋ ಅಂತ ಇದಾರಲ್ವಾ ಅವರು ಇಲ್ವಾ ಅಂತ ಕೇಳಿದಾಗ, ಏನು ಮಿನ್ಹೋನಾ? ಆತರ ಯಾರು ಇಲ್ಲಪ್ಪ, ನಾವು ಈ ಜಾಗದಲ್ಲಿ ಮನೆ ಕಟ್ಕೊಂಡ್ ಬಂದು 5 years ಆಯ್ತು, ಅವಾಗಿಂದ ನನ್ನ ಹತ್ರ ಯಾರನ್ನು ನೋಡಿಲ್ಲ ಅಂತ ಹೇಳಿದಾಗ ಇವ್ನಿಗೆ ಸಕ್ಕತ್ ಶಾಕ್ ಆಗುತ್ತೆ. ಕರೆಕ್ಟ್ ಆದ ಟೈಮ್ಗಳು ಏರ್ಪೋರ್ಟ್ ಹೋದ್ಲಾ ಇಲ್ವಾ, ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ಲಾ ಇಲ್ವಾ ಅಂತ ಹೇಳಿ. ಅದು ಇವ್ನ ಹತ್ರ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಜಾಗಕ್ಕೆ ಇಬ್ರು ಹುಡುಗಿರ್ ಬರ್ತಾರೆ. ಇವನ್ನ ನೋಡಿದ ತಕ್ಷಣ ಇವನೇ ಕಣೆ, ಬ್ಯಾಂಡ್ ಅಲ್ಲಿ ಇದನ್ನೆಲ್ಲ ಕಣೆ, ಗಿಯೋಲ್ ಕಣೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸೆಲ್ಫಿ, ಒಂದೇ ಒಂದು ಆಟೋಗ್ರಾಫ್ ಅಂತ ಕೇಳ್ತಿದ್ದಾರೆ. ಬಟ್ ಇವ್ನಿಗೆ ಏನ್ ಅರ್ಥ ಆಗ್ತಿಲ್ಲ ಇವ್ರು ಏನ್ ಕೇಳ್ತಿದ್ದಾರೆ ಅಂತ. ಆದ್ರೆ ಅಯ್ಯೋ ನನ್ನ ಬಿಟ್ರೆ ಸಾಕಂತ ಅವ್ನ ಅಲ್ಲಿಂದ ಓಡಕ್ ನೋಡಿದ್ರೆ ಒಂದು ಗುಂಪೆಯನ್ನ ಓಡಿಸ್ಕೊಂಡ್ ಬರ್ತಾ ಇರುತ್ತೆ. ಇವನು ಟೈಮ್ ಟ್ರಾವೆಲ್ ಮಾಡಿರ್ಬೇಕಾದ್ರೆ ಪ್ರೆಸೆಂಟ್ ಅಲ್ಲಿ ಏನ್ ನಡೆದಿರುತ್ತೆ ಇವ್ನು ಗೊತ್ತಿರೋದಿಲ್ವಲ್ಲ. ಇವ್ನ್ ಏನು ಗೊತ್ತಾಗದೆ ಓಡೋಗ್ತಾ ಇದ್ರೆ ಆ ಟೈಮ್ ಒಂದು ಬ್ಲಾಕ್ ಕಲರ್ ವ್ಯಾನ್ ತರ ಬಂದು ನಿಲ್ಲತ್ತೆ. ಇವ್ನು ಕೂಡ ಲಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅದ್ ಕೂತ್ಕೊಳ್ತಾನೆ. ಒಳಗಡೆ ಇರೋದು ಬೇರೆ ಯಾರು ಅಲ್ಲ, ಇವನು ಟೈಮ್ ಟ್ರಾವೆಲ್ ಮಾಡಕ್ ಮುಂಚೆ ಆ ಕ್ಲಬ್ ಅಲ್ಲಿ ಇರೋ ಒಂದು ಬ್ಯಾಂಡ್ ಟೀಮ್ ಅಲ್ಲಿ ಜಾಯ್ನ್ ಆಗಿರ್ತಾನಲ್ಲ ಅವ್ರನ್ನ ನೋಡಿದ ತಕ್ಷಣ ಇವ್ನು ಸಕ್ಕ ಶಾಕ್ ಆಗ್ತಾನೆ. ಹೇ ಫ್ರೆಂಡ್ಸ್, ನೀವೆಲ್ಲ ಏನು ಭಯಂಕರ ರಿಚ್ ಆಗ್ಬಿಟ್ಟಿದ್ದೀರಾ, ಓ ನೀವು ಕೇಪಾಪ್ ಐಡಲ್ಸ್ ಆಗ್ಬಿಟ್ರಾ ಅಂತ ಕೇಳ್ತಾ ಇದ್ರೆ, ಏಯ್ ಏನೋ ಮೆಂಟಲ್ ಏನೋ ನಿನ್ಗೆ, ಏನೋ ಆಗಿದೆ ನಿನ್ಗೆ, ಆತರ ಮಾತಾಡ್ತಾ ಇದೀಯಾ, ನಾವು MJ ಎಂಟರ್ಟೈನ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ, ನಿನ್ಗೆ ನೆನಪಿದ್ಯಾ ಅಂತ ಕೇಳ್ತಾ ಇದ್ರೆ ಗಿಯೋಲ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಓ ಹೌದಾ, ನಾವು ಆ ಟೀಮ್ ಅಲ್ಲಿ ಇದೀವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ನಾವ್ ಇವಾಗ ಎಲ್ಲೋಗ್ತಾ ಇದೀವಿ ಅಂತ ಕೇಳಿದ್ರೆ ಅವ್ರಿಗೆ ಇನ್ನೂ ಟೆನ್ಷನ್ ಆಗುತ್ತೆ. ಈ ಮೆಂಟಲ್ ಆಗ್ಬಿಟ್ಟಿದ್ಯಾ ಕಣೋ, ಬರೋ ದಾರಿಲಿ ಎಲ್ಲಾದ್ರೂ ತಲೆ ಗೇಟ್ ಬಿತ್ತಾ, ನಾವ್ ಇವಾಗ ಒಂದು ಕಾನ್ಸರ್ಟ್ ಮಾಡಕ್ ಹೋಗ್ತಾ ಇದೀವಿ, ನಿನ್ಗೆ ಅದು ಕೂಡ ನೆನಪಿಲ್ಲ ಅಂತ ಕೇಳ್ತಾ ಇದ್ರೆ ಅವನು ಇಲ್ಲ ಜಸ್ಟ್ ನನ್ಗೇನೋ ನಿದ್ದೆ ಮಾಡಿ ಎದ್ದು ಬಂದಾಗೆ ನನ್ಗೆ ಫೀಲ್ ಆಗ್ತಿದೆ ಅಷ್ಟೇ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಸ್ಟ್ರೇಟ್ ಆಗಿ ಕಾನ್ಸರ್ಟ್ ನಡೆಯೋ ಜಾಗಕ್ಕೆ ಹೋಗ್ತಾನೆ. ಅಲ್ಲೋಗಿ ನೋಡಿದ್ಮೇಲೆ ಅವ್ನಿಗೆ ಗೊತ್ತಾಗೋದು ಅವ್ನ್ ಬಂದು ಫ್ಯೂಚರ್ ಗೆ ಬಂದ್ಮೇಲೆ ಮೀನ್ಸ್ ಆ ಟೈಮ್ ಟ್ರಾವೆಲ್ ಅಲ್ಲಿ ಇರ್ಬೇಕಾದ್ರೆ ಅವ್ನಿಗೆಲ್ಲ ಏನಾಯ್ತು ಅಂತ ಗೊತ್ತಿರೋದಿಲ್ಲ. ಬಟ್ ಅವ್ನ್ ಬಂದು ಒಂದು ಕೇಪಾಪ್ ಐಡಲ್ ಆಗಿದ್ದಾನೆ, ಯಾವ್ದೋ ಒಂದು ಬ್ಯಾಂಡ್ ಅಲ್ಲಿ ಇದ್ದಾನೆ, ಅದು ಸಖತ್ ಫೇಮಸ್ ಆಗಿದೆ, ಅದು MJ ಎಂಟರ್ಟೈನ್ಮೆಂಟ್ ಕೆಳಗಡೆ ನಾನು ಕೆಲಸ ಮಾಡ್ತಾ ಇರೋದು ಅಂತ ಅವ್ನಿಗೆ ಗೊತ್ತಾಗುತ್ತೆ. ಈ ತರ ನೋಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಇನ್ಹೋನ ನೋಡ್ಬಿಡ್ತಾನೆ. ನೋಡಿದ ತಕ್ಷಣ ಅಷ್ಟೇ ಇವನು ಏನು ಹೆಂಗೋ ಇದೆಯಾ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊಂಡ್ರೆ ಅವ್ನಿಗೆ ಟೆನ್ಷನ್ ಆಗುತ್ತೆ. ಲೂಸು ಸ್ವಲ್ಪ ಹೊತ್ತಿಗೆ ಮುಂಚಿತನ ನನ್ ಫೋನ್ ಮಾಡ್ಬಿಟ್ಟು ನೀಟಾಗಿ ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳಿದ್ರೆ ಏನ್ ಈ ತರ ಬಂದಿದ್ಯಾ, ಫಸ್ಟ್ ಹೋಗಿ ಕೋಟಲ್ಲಿ ಹಾಕೊಂಡ್ ಬಾ ಹೋಗು ಅಂತ ಹೇಳಿದಾಗ ಅವ್ನು ಹೇಳ್ತಾನೆ ಸರಿ ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಇನ್ಹೋ ಹೇಳ್ತಾನೆ ಅವ್ರು ಇನ್ನೇನ್ ಬರ್ತಾ ಇದಾರೆ, ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ, ನೀನೋಗಿ ರೆಡಿಯಾಗಿ ಹೋಗು ಅಂತ ಹೇಳ್ತಾನೆ. ಬಟ್ ಇವ್ನ ನೋಡಿದ ತಕ್ಷಣ ನಮ್ ಹೀರೋಗ್ ಸಕ್ಕ ಸಂತೋಷ ಆಗ್ಬಿಡುತ್ತೆ. ಅದಾದ್ಮೇಲೆ ಅವ್ರ ಅಮ್ಮ ಬಗ್ಗೆ ಕೂಡ ನೆಟ್ಟಲ್ ಎಲ್ಲ ಸರ್ಚ್ ಮಾಡಿ ನೋಡಿದಾಗ ಅವ್ರ ಅಮ್ಮ ಬಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಾಗುತ್ತೆ. ಅಂದ್ರೆ ಅವ್ರ ಅಪ್ಪ ಬಿಸ್ನೆಸ್ ನಲ್ಲಿ ಈಗ ಇವ್ರು ನೋಡ್ಕೊಳ್ತಿದಾರಲ್ಲ, ಸೊ ಅವ್ರು ತುಂಬಾನೇ ಅಚೀವ್ ಮಾಡಿದಾರೆ ಅಂತೆಲ್ಲ ಗೊತ್ತಾಗುತ್ತೆ. ಎಷ್ಟೇ ಅವ್ರ ಅಮ್ಮಗೆ ಬಂದು ಕಿವಿ ಕೇಳಿಸಲ್ಲ, ಮಾತ್ ಬರಲ್ಲ ಅಂತಂದ್ರೆ ಕೂಡ ನಮ್ಮ ಒಳ್ಳೆ ಸ್ಟೇಜ್ ಗೆ ಬಂದಿದ್ದಾರೆ ಅಂತ ಅದನ್ನ ನೋಡಿ ತಿಳ್ಕೊಳ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವ್ರು ಕೂಡ ಅಲ್ಲಿಗೆ ಬರ್ತಾರೆ. ಅವ್ರ ಅಮ್ಮ ನೋಡಿದ್ರೇನೆ ಕಾಣಿಸುತ್ತೆ ತುಂಬಾನೇ ಟ್ಯಾಲೆಂಟೆಡ್ ಅಂತ ಹೇಳಿ. ಇವ್ನಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅವ್ರು ಕೂಡ ಒಳಗಡೆ ಎಂಟ್ರಿ ಆಗೋಷ್ಟ್ರಲ್ಲಿ ಅಮ್ಮ ಅಂತ ಓಡೋಗಿ ಹಗ್ ಮಾಡ್ಕೊಳ್ತಾನೆ. ತುಂಬಾ ಲಾಂಗ್ ಗ್ಯಾಪ್ ಆದ್ಮೇಲೆ ಅವ್ರ ಅಮ್ಮನ ನೋಡ್ತಿದ್ದಾನಲ್ಲ ಅದರಿಂದ. ಅವ್ರಮ್ಮ ಇವನ್ನ ಮಾತಾಡ್ಸಿದ್ದಾದ್ಮೇಲೆ ಅಲ್ಲೋಗ್ಬಿಟ್ಟು 4 ಜನ ಹತ್ರ ಮಾತಾಡ್ತಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಪಾಸ್ಟ್ ಅಲ್ಲಿ ಚಾಯರ್ ಬಂದು ಒಂದು ಬ್ಯಾಂಡ್ ನ ತಯಾರಿ ಮಾಡಿರ್ತಾರಲ್ಲ ಅದ್ರಲ್ಲಿ ಇದ್ರಲ್ಲ 4 ಜನ ಗಿಟಾರಿಸ್ಟ್, ಸ್ಪೆಕ್ಸ್ ಹಾಕೊಂಡಿರೋನು ಮತ್ತೆ ಇನ್ನೊಬ್ಬ, ಅವರೆಲ್ಲ ಅಲ್ಲಿ ಇರ್ತಾರೆ. ಅವ್ರನ್ನೆಲ್ಲ ನೋಡಿದ್ಮೇಲೆ ಇವ್ನಿಗೆ ತುಂಬಾ ಸಂತೋಷ ಆಗುತ್ತೆ. ಇವ್ರನ್ನೆಲ್ಲ ನಾನು ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಎಲ್ಲರೂ ಒಟ್ಟಿಗಿದ್ದಾರೆ ಅಂತ ಹೇಳಿ. ಇವಾಗ ಹಂಗೆ ಕಾನ್ಸರ್ಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟೇಜ್ ಮೇಲೆ ಬಂದು ಮಾತಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಚಾಯ್ ಅವರೇ. ಆಕ್ಚುಲಿ ಎಲ್ಲ ಅವ್ರು ಬಂದು ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾ ಇರ್ತಾರೆ. ಇವಾಗ ಇಲ್ಲಿ ನಡೀತಾ ಇರೋ ಪ್ರೋಗ್ರಾಮ್ ಏನಂದ್ರೆ ಒಂದು ಎಲೆಕ್ಟ್ರಿಕ್ ಗಿಟಾರ್ ನ ಬಂದು ಲಾಂಚ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿರೋ ಪ್ರೋಗ್ರಾಮ್. ಅವ್ರ ಲೈಫ್ ಸ್ಟೋರಿನೇ ಅವ್ರೊಂದು ಮೋಟಿವೇಶನಲ್ ಆಗಿ ಹೇಳ್ತಾ ಇರ್ತಾರೆ. ಇವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೆ ಕಿವಿ ಕೇಳಿಸದೆ ಆಗ್ಬಿಟ್ಟಿರತ್ತಲ್ವಾ, ಆಗ ತುಂಬಾನೇ ಮನನೊಂದು ಅವರು ಸಾಯ್ಬೇಕು ಅಂತ ಬಿಲ್ಡಿಂಗ್ ಮೇಲೆಲ್ಲ ಹುಟ್ಟೋಗಿರ್ತಾರೆ. ಆ ಟೈಮಲ್ಲಿ ಅವ್ರು ಯೋಚನೆ ಮಾಡಿರ್ತಾರೆ ಈ ಪ್ರಪಂಚದಲ್ಲಿ ನನಗಿಂತ ತುಂಬಾನೇ ಮೋಸವಾದ ಸ್ಥಿತಿಯಲ್ಲಿ ಇರೋರು ಎಷ್ಟೋ ಜನ ಇದ್ದಾರೆ. ಬಟ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದೆಲ್ಲ ಒಂದು ಡಿಫೆಕ್ಟೇ ಅಲ್ವಲ್ಲ, ನನ್ನ ಲೈಫ್ ನಾನು ಯಾಕೆ ಬದುಕಬಾರ್ದು, ಕಿವಿ ಕೇಳಿಸಿಲ್ಲ ಅಂತಂದ್ರೆ ಏನು, ಅಚೀವ್ ಮಾಡಕ್ಕೆ ಎಷ್ಟೋ ದಾರಿಗಳಿದೆ ಅಲ್ವಾ ಅಂತ ಹೇಳಿ ಅವ್ರು ಬಂದು ಆ ಟೈಮ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿ ಇವಾಗ ಈ ತರ ಒಂದು ಸ್ಟೇಜ್ ಅಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿ ಅವ್ರು ತುಂಬಾನೇ ಅವ್ರ ಮೋಟಿವೇಶನಲ್ ಆಗಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಹೀರೋಗ್ ತುಂಬಾನೇ ಸಂತೋಷ ಆಗುತ್ತೆ. ಹೆಂಗೋ ನಾನು ಅನ್ಕೊಂಡಿರೋ ತರ ನಮ್ಮ ಅಪ್ಪ ಬಂದ್ಬಿಟ್ರು ಅಂತ. ಅದೇ ಟೈಮ್ಗೆ ಮಾರ್ಕ್ ಅವ್ರಲ್ಲಿ ಬಂದು
ಬಂದು ಕೇಳ್ತಾರೆ, ಏಯ್ ಏನೋ ನೀನು ಕಾನ್ಸರ್ಟ್ ಸ್ಟಾರ್ಟ್ ಆಗೋದಕ್ಕೆ ಇನ್ ಸ್ವಲ್ಪ ಇದೆ ಅಂತ ನಾನು ಹೇಳಿದೀನಿ, ನೀನು ಡ್ರೆಸ್ ಚೇಂಜ್ ಮಾಡ್ಕೊಳ್ದೆ ಇಲ್ಲೇ ನಿಂತಿದ್ಯಾ ಅಂತ ಚಿಕ್ಕ ವಯಸ್ಸಲ್ಲಿ ಮಾರ್ಕ್ ಮಾಡ್ತಾರೋ ತರ ತೋರಿಸ್ತಾರೆ. ಈಗ ಪ್ರೆಸೆಂಟ್ ಅಲ್ಲಿ ಅವ್ರು ಬೈತಾ ಇದ್ರೆ ಇವ್ನು ಕೂಡ ಓಕೆ ಬಾಸ್ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವನ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಚಾಯರ್ ಬರ್ತಾರೆ. ಚಾಯರ್ ಬಂದು ಇವನ ಹತ್ರ ಕೇಳೋ ತರ ಇರುತ್ತೆ, ಏನೋ ನೀನು ಅನ್ಕೊಂಡಿರೋ ತರನೇ ನನ್ನ ಲೈಫ್ ಅಲ್ಲಿ ಎಲ್ಲ ಚೇಂಜ್ ಮಾಡ್ಕೊಂಡಿದೀನ, ಇವಾಗ ನಿನ್ನಿಂದಾನೇ ನನ್ಗೆ ಕಿವಿ ಕೇಳಿಸ್ದೆ ಆಗೋಯ್ತು, ಮಾತ್ ಬರ್ದೆ ಆಗೋಯ್ತು ಅಂತ ಫೀಲಿಂಗ್ ಏನಾದ್ರು ಇದೆಯಾ ಅಂತ ಕೇಳೋ ತರ ಅನ್ಸುತ್ತೆ. ಆದ್ರೆ ಇವಾಗ ಅವನದೆಲ್ಲ ಜಸ್ಟ್ ಫೀಲ್ ಮಾಡಿತಾನೆ ನೋಡ್ತಾ ಇದ್ದಾನೆ. ಆದ್ರೆ ಅವ್ರ ಅಪ್ಪನ ನೋಡಿದ ತಕ್ಷಣ ಅವ್ನಿಗೆ ತುಂಬಾ ಸಂತೋಷ ಆಗುತ್ತೆ, ಓಡೋಗಿ ಹಗ್ ಮಾಡ್ಕೊಂತಾನೆ. ಬಟ್ ಅವ್ರಿಗೇನ್ ಅರ್ಥ ಆಗ್ತಲ್ಲ ಇವ್ನು ಯಾಕೆ ಹಿಂಗ್ ಮಾಡ್ತಿದ್ದಾನೆ ಅಂತ. ಇನ್ನು ನಿಜ ಹೇಳ್ಬೇಕಂದ್ರೆ ಹತ್ತತ್ರ ಈಗ ಪಾಸ್ಟ್ ಅಲ್ಲಿ ನಡೆದಿರೋ ವಿಷಯ ಎಲ್ಲ ಒಂದ್ 28ರಿಂದ 30 ವರ್ಷ ಆಗಿರುತ್ತಲ್ವಾ. ಸೊ ಅವ್ರಿಗೆ ಏನು ನೆನಪಿರೋದಿಲ್ಲ. ಮೋಸ್ಟ್ಲಿ ಆ ವಿಡಾ ಶಾಪ್ ಓನರ್ ಬಂದು ಆತರ ಮಾಡಿದಾರೇನೋ. ಸೊ ಅವ್ರಿಗೇನು ನೆನಪೇ ಇಲ್ಲ ಯಾಕೆ ಇವ್ನು ಈ ತರ ಮಾಡ್ತಿದ್ದಾನೆ ಅಂತ. ಅವ್ನು ಕೂಡ ಸರಿಯಪ್ಪ ಇದು ಹೋಗ್ತೀನಿ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಕ್ಯಾಸೆಟ್ ನ ಕೆಳಗಡೆ ಹಾಕ್ಬಿಟ್ಟು ಹೋಗ್ತಾನೆ. ಆ ಕ್ಯಾಸೆಟ್ ಇವ್ರು ನೋಡಿದ್ಮೇಲೆ ಇವ್ರಿಗೆ ಅರ್ಥ ಆಗೋದು ಪಾಸ್ಟ್ ಅಲ್ಲಿ ಬಂದಿದ್ ಬೇರೆ ಯಾರಲ್ಲ ನನ್ ಮಗಾನೆ, ಅಂದ್ರೆ ಇವನೇ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದು ನನ್ನ ಲೈಫ್ ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಕ್ಯಾಸೆಟ್ ಮುಟ್ಟಿದ್ಮೇಲೆ ಅವ್ರಿಗೆ ಪ್ರತಿಯೊಂದು ನೆನಪು ಬರೋದು, ಅವ್ನ ಮುಖ ಎಲ್ಲ ಇವ್ರಿಗೆ ನೆನಪು ಬರೋದು, ತುಂಬಾನೇ ಎಮೋಷನಲ್ ಆಗ್ಬಿಡ್ತಾರೆ. ಇವಾಗ ಹಂಗೆ ಕಾನ್ಸರ್ಟ್ ಸ್ಟಾರ್ಟ್ ಆಗುತ್ತೆ. ಅವನಂತೂ ಸಕ್ಕದಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಎಲ್ಲರೂ ಸಕ್ಕತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಚಾಯರ್ಗೆ ಇವಾಗ ತಾನೆ ಎಲ್ಲ ನೆನಪು ಬಂದಿದೆ. ಅವ್ರ ಮಗನ ನೋಡಿ ಅವ್ರ ಒಂಥರ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ, ಪರವಾಗಿಲ್ವೇ ನನ್ ಮಗ ನನ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ, ಇಷ್ಟೆಲ್ಲ ಮಾಡಿದಾನೆ ಅಂತ. ಇದ್ರ ಅವನು ಕಾನ್ಸರ್ಟ್ ಮಾಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ಇವನ ಇರೋದನ್ನ ನೋಡ್ಬಿಡ್ತಾನೆ. ನಾನು ಅವಳನ್ನ ನೋಡ್ದೆ ಅಂತ ಹೇಳ್ಬಿಟ್ಟು ಕಾನ್ಸರ್ಟ್ ಅರ್ಧದಲ್ಲೇ ಸ್ಟೇಜ್ ಹಿಡಿದು ಬಂದ್ಬಿಡ್ತಾನೆ. ಆಕ್ಚುಲಿ ಅವಳ ಫಾಲೋ ಮಾಡ್ಕೊಂಡು ಹೊರಗಡೆವರೆಗೂ ಬರೋದು ಅದು ಇವನ ತರನೇ ಕಾಣಿಸ್ತಲ್ವಾ ಅಂತ ಹೇಳಿ. ಆದ್ರೆ ಕರೆಕ್ಟ್ ಆಗಿ ಅವಳನ್ನ ಕೂಡ ಕಂಡಿಡಿದ್ ಬಿಟ್ಟು ಅಲ್ಲಿ ಬಂದಿರೋದು ಇವನ ಹೇಳ್ತಾಳೆ, ಏನಪ್ಪಾ ತುಂಬಾ ವರ್ಷ ಆಯ್ತಲ್ವಾ ನೋಡಿ ಅಂತ ಮಾತಾಡಿಸ್ತಾ ಇರ್ತಾಳೆ. ಈಗಲೇ ನಮಗ್ ತೋರಿಸೋದು ಅವಳು ಹಿಂಗ್ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ಲು ಅಂತ. ಅವತ್ತು ಅವಳು ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳಿ ರೈಲ್ವೆ ಸ್ಟೇಷನ್ ಹೋಗ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಖಾಲಿಯಾಗಿ ಗಾಡಿ ನಿಂತ್ ಬಿಟ್ಟಿರುತ್ತೆ. ಯಾರಾದ್ರೂ ನನ್ಗೆ ಲಿಫ್ಟ್ ಕೊಡಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ತಾತ ಬಂದಿರ್ತಾರೆ. ಹೆಂಗೋ ತಾತ ಗಾಡಿನ ಹತ್ಕೊಂಡು ಟೈಮ್ಗೆ ಏರ್ಪೋರ್ಟ್ ಸೇರಿರ್ತಾಳೆ. ಅದೇ ಟೈಮಲ್ಲಿ 3 ಡಿವೈಡ್ ಆಗಿರುತ್ತೆ. ಆ ವಿಡೋ ಶಾಪ್ ಕೂಡ ಇವಳಿಗೆ ಕಾಣಿಸಿರುತ್ತೆ. ಇವಳು ಕೂಡ ಅವಳು ಟೋಕನ್ ಕೊಟ್ಬಿಟ್ಟು ಅವಳ ಶೆಲೋನ ತಗೊಂಡು ಸರಿ ನಾನು ಇಲ್ಲಿಂದ ಹೋಗ್ ಬರ್ತೀನಿ ಅಂತ ಹೇಳಿ ಅವ್ರನ್ನ ಹಗ್ ಮಾಡ್ಕೊಂಡು ನಾನು ಹೋಗ್ ಬರ್ತೀನಿ ತಾತ ಅಂತ ಹೇಳಿರ್ತಾಳೆ. ಅವ್ರಿಗೆ ಸಕ್ಕತ್ ಶಾಕು, ನಾನೇ ಅವ್ರ ತಾತ ಅಂತ ಅವ್ಳಿಗೆ ಹೆಂಗ್ ಗೊತ್ತಾಯ್ತು ಅಂತ. ಯಾಕಂದ್ರೆ ಆ ವಿಡಾ ಶಾಪ್ ಓನರ್ ಇವ್ರನ್ನೆಲ್ಲ ಟೈಮ್ ಟ್ರಾವೆಲ್ ಮಾಡಿಸಿರೋದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ಇದ್ರು ಅವ್ರು ಮಿಡ್ ಏಜ್ ಅಲ್ಲಿ ಇರ್ಬೇಕಾದ್ರೆ ಇವಳಿಗೆ ಹೆಂಗ್ ಗೊತ್ತಾಯ್ತು ಅಂತ ನೋಡಿದ್ರೆ ಹೆಂಗಿದ್ರು ಸ್ವಂತ ತಾತನೇ ತಾನೆ. ಅವ್ರ ಬಗ್ಗೆ ಇವಳು ತುಂಬಾನೇ ವಿಚಾರಣೆ ಎಲ್ಲ ಮಾಡಿರ್ತಾಳಲ್ಲ, ಆ ಟೈಮ್ಲಿ ಅವ್ರ ಫೋಟೋನ ನೋಡಿರ್ತಾಳೆ ಅಂತ ಕಾಣಿಸುತ್ತೆ. ಅದರಿಂದನೇ ಇವಳಿಗೆ ಗೊತ್ತಾಗಿರೋದು ಇದು ಇವ್ರ ತಾತಾನೆ ಅಂತ. ಆತರ ಅವ್ರ ಹತ್ರ ಮಾತಾಡ್ಕೊಂಡು ಅವಳು ಕೂಡ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪ್ರೆಸೆಂಟ್ ಗೆ ಬಂದ್ಬಿಟ್ಲು. ಇಲ್ಲಿ ಕೂಡ ನಮ್ ಹೀರೋ ಹತ್ರ ನೋಡಿ ಅವಳು ಹೇಳ್ತಾ ಇದ್ರೆ ಮಾತಾಡ್ತಾ ಇದ್ರೆ ನಮ್ ಹೀರೋ ಏನೊಂದು ಕ್ಷಣ ಮಾತಾಡಿಲ್ಲ, ಅವಳು ನಂಗೆ ಹಿಡ್ಕೊಂಡು ಕಿಸೆ ಮಾಡ್ಬಿಡ್ತಾನೆ. ಇಲ್ಲಿಗೆ ಎಪಿಸೋಡ್ ಕೂಡ ಮುಗಿತಾ ಇದೆ, ಮೀನ್ಸ್ ಈ ಸೀರೀಸೇ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿತ್ತಲ್ವಾ. ಬಟ್ ಈ ಮೂವಿಯಲ್ಲಿ ನನಗೆ ಅರ್ಥ ಆಗದಿರೋದು ಏನಂದ್ರೆ ಚಾರ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಕಿವಿ ಕೇಳಿಸ್ದೆ ಆಯ್ತು, ಓಕೆ ಹಾಸ್ಪಿಟಲ್ ಅಲ್ಲೆಲ್ಲ ಅವ್ರು ಬಂದು ನಮ್ ಹೀರೋ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ರು, ಮಾತು ಬರ್ತಾ ಇತ್ತು. ಬಟ್ ಯಾವಾಗ ಅವ್ರಿಗೆ ಮಾತು ಬರ್ದೇ ಆಯ್ತು ಅಂತ ಅವ್ರು ಹೇಳಲೇ ಇಲ್ಲ. ಅದ್ ಹೆಂಗೆ ಅಂತ ಕೂಡ ಗೊತ್ತಿಲ್ಲ. ಬಟ್ ಹೆಂಗೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಸೀರೀಸು. ನಿಮ್ಗೆಲ್ಲ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋಸ್ ಬಂದು ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಅದರಿಂದ ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಸೀರೀಸ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.